ನಮಸ್ತೆ ವೀಕ್ಷಕರೇ, ನಾವಿವತ್ತು ಕೋಲೂರು ಎನ್ನುವಂತಹ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮಕ್ಕೆ ಯಾಕಪ್ಪ ಬಂದಿದ್ದೀವಿ ಅಂತಂದ್ರೆ ಇಲ್ಲಿ BDA ಅದನ್ನ ಸರ್ವೆಯನ್ನ ಶುರು ಮಾಡಿದೆ ಎನ್ನುವಂತಹ ಕಾರಣಕ್ಕಾಗಿ ಇಲ್ಲಿನ ರೈತರು ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ಹಾಗೂ ಸಭೆಗಳನ್ನ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಏನ್ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ, ತಮ್ಮ ಜಮೀನನ್ನ BDAಗೆ ಬಿಟ್ಟು ಕೊಡುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಏನ್ ನಡೀತಾ ಇದೆ ಅಂತ ಹೋಗಿ ನೋಡೋಣ. ಈ ಒಂದು ಪ್ರತಿಭಟನೆ ಯಾವ ಕಾರಣಕ್ಕಾಗಿ? ಇಲ್ಲಿ ಹಲವಾರು ರೈತರುಗಳದ್ದು ಅರ್ಧ ಎಕರೆ, 1 ಎಕರೆ, 4 ಎಕರೆ, 5 ಎಕರೆ ಸುಮಾರು ಜಮೀನನ್ನು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ಅವರಿಗೆ ಕುರಿ ಸಾಕೋದು, ಕೋಳಿ ಸಾಕೋದು, ಹಸುಗಳು, ಹಾಲು, ನರ್ಸರಿಗಳು, ಮತ್ತು ಗಿಡ ಮರ, ಫ್ರೂಟ್ಸು, ಗ್ರೀನರಿ ಪ್ರತಿಯೊಂದನ್ನು ಕಷ್ಟಪಟ್ಟು ಬೆಳೆದಿದ್ದಾರೆ. ಅದು ಒಂದು ಮಕ್ಕಳ ಥರನೇ ಬೆಳೆಸಿ ಆ ರೈತನಿಗೆ ನೋವಿರುತ್ತೆ. ಅದರ ನೋವು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರಿಗೇನು ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಅವ್ರಿಗೆ ದುಡ್ಡು ಬೇಕು. ಅದಕ್ಕೆ BDAಗೆ ಸಿಕ್ಕಿದ್ರೆ ಅಕ್ವಿಜೇಷನ್ ಮಾಡಿಬಿಡೋಣ ಅಂತ ಬರ್ತಾರೆ. ನೀವೊಂದು ಐಡಿಯಾ ಕೊಟ್ರಿ ಎಲ್ರಿಗೂ, ಏನು ಈಗ ನಾನೇ ಅಲ್ಲ, ಆ ಐಡಿಯಾನ ನಾನು ಈಗಲೇ ಪಬ್ಲಿಸಿಟಿ ಮಾಡಿದ್ರೆ ಅವರು ಹುಷಾರಾಗ್ತಾರೆ ಅಲ್ವಾ? ಅದನ್ನು ನಾವು ಹೇಳೋಂಗಿಲ್ಲ. ಈಗ ಅದು ಯೋಜನೆ ರೂಪಿಸಿ ಇಟ್ಕೊಂಡಿದ್ದೀರಾ? ಸರ್ಕಾರ ಯೋಜನೆ ರೂಪಿಸಿ ಇಟ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೆ ನಾವು ಜಮೀನು ಬಿಟ್ಕೊಡಲ್ಲ. ಎಲ್ಲ ರೈತರ ರಕ್ತ ಸುರಿಸಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಬಡವರಿಗೆ ಕೆಲಸ ಕೊಟ್ಟಿದ್ದಾರೆ. ಎಲ್ಲರೂ ಅನ್ನ ತಿಂತಾ ಇದ್ದಾರೆ. ಅದರಲ್ಲಿ ಇನ್ನು ನರ್ಸರಿನ ಬಂದು ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಲಕ್ಷಾಂತರ ರೂಪಾಯಿ ಗಿಡನ ಪೂನಾ, ಬಾಂಬೆ ಎಲ್ಲ ಕಡೆಯಿಂದ ತೊಗೊಬಂದು ತುಂಬಿಸ್ಕೊಂಡು ಅದರಲ್ಲಿ ಬರುವಂಥ ದುಡ್ಡಲ್ಲಿ ಅವರು ಬದುಕ್ತಾ ಇದ್ದಾರೆ. 1 ಎಕರೆ ನರ್ಸರಿ ಇರೋರು ಅವರ ಮನೆ, ಅವರ ಮಕ್ಕಳ ಎಜುಕೇಷನು, ಅವರ ಆಳು ಕಾಳು ಪ್ರತಿಯೊಂದು ಅವರು ಅದರಲ್ಲೇ ಜೀವನ ನಡೆಸ್ತಾರೆ. ಇವರು ಬಂದು ಅಕ್ವಿಜೇಷನ್ ಮಾಡ್ಕೊಂಡು ಹೋದರೆ ನರ್ಸರಿನೆಲ್ಲ ಅವರು ಮತ್ತೆ ಅದನ್ನು ಬೆಳೆಸೋಕ್ಕಾಗಲ್ಲ. ಮತ್ತು ಅವರು ಬೀದಿಗೆ ಬರ್ತಾರೆ. ಇವರು ಕೊಡೋ 60-40% ಕೊಡ್ತೀನಿ ಅಂತಂದರೆ ಅದು ಅವರ ಜಮೀನಲ್ಲಿ ಕೊಡಲ್ವಂತೆ. ಅವರು ಅಲ್ಲೇ ಹುಟ್ಟಿ ಬೆಳೆದು ತಾತನ ಕಾಲ, ಅಜ್ಜನ ಕಾಲದಿಂದ ಅದೇ ಜಮೀನಲ್ಲಿ ಇರ್ತಾರೆ. ಎಲ್ಲೆಲ್ಲೋ ಹೋಗಿ BDAಗೆ 10 ವರ್ಷ ಅಲ್ದು ಇವ್ರದ್ದು 40% ತೊಗೋಬೇಕು. ಇದೆಲ್ಲ ಯಾವ ಕರ್ಮಕ್ಕೆ ಮಾಡ್ತಾರೆ ಇವರು? ಎಷ್ಟೋ ಮಿನಿಸ್ಟ್ರುಗಳು ಸಾವಿರಾರು ಎಕರೆ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಟೌನ್ಶಿಪ್ ಮಾಡಿ ಬಡವರಿಗೆ ಅವ್ರಿಗೆ ನಿವೇಶನ ಕೊಡಲಿ. ಇಲ್ಲಿ ಅವರು ಮಾಡ್ತಾ ಇರೋದು ಕೆಂಪೇಗೌಡ ಮುಂದುವರಿದ ಭಾಗ ಅಂತ. ಮುಂದುವರಿದ ಭಾಗ ಏನಕ್ಕೆ ಕೊಡ್ತಾ ಇದ್ದಾರೆ? ನಿವೇಶನ ಹಂಚಿಕೆ ಇವರು ಕೊಡಬೇಕಾದಿಲ್ಲ. ಒಂದು 4 ಎಕರೆ ಜಮೀನಿರೋರಿಗೆ ನೀವೇ ಸೈಟ್ ಮಾಡಿ ಅಂತ BDAಯಿಂದ ಇವರು ಪರ್ಮಿಷನ್ ಕೊಡಲಿ. ಹಾಗೆ ಬಡವರಿಗೆ ಸೈಟ್ ಕೊಡಬೇಕಾದ್ರೆ ಅವರು ರೈತರು ಕೊಟ್ಕೊಳ್ತಾರೆ, ಅವರು ಆ ಲಾಭ ಪಡ್ಕೊಳ್ತಾರೆ. ಇವರು ಯಾಕೆ ರೈತರ ಜಮೀನನ್ನು ಎಳೆದು ಲಾಭ ಪಡ್ಕೋಬೇಕು? ಈಗ ನಿವೇಶನ ಅಂತ ಹೇಳ್ತಾರಲ್ಲ, ಏನೋ ಗೌರ್ಮೆಂಟಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಬ್ರಿಡ್ಜ್ ಕಟ್ಟೋದು ಇಲ್ಲ ಏನೋ ಒಂದು ಸಾವಿರಾರು ಜನಕ್ಕೆ ಉಪಯೋಗ ಆಗುವಂಥ ಜಾಗ ಆಗಿದ್ರೆ ಇವರು ಮಾಡಲಿ. ಇದು ನಮ್ಮ ಜಮೀನನ್ನು ಹೇಳ್ಕೊಳ್ಳೋದು
ಅವರಿಗೆ 40% ಕೊಡೋದು, ಬಾಕಿ ಇರೋದನ್ನು ಸೈಟ್ ಮಾಡೋದಂತೆ. ಅಲ್ಲಿ ಕೆಂಪೇಗೌಡ 2008ಇಂದ ಶುರು ಮಾಡಿದ್ದಾರೆ. ಇನ್ನೂ ಅದಕ್ಕೆ ಮೂಲ ಸೌಕರ್ಯ ಕೊಟ್ಟಿಲ್ಲ, ನೀರಿಲ್ಲ, ಸರಿಯಾದ ರೋಡ್ ಇಲ್ಲ, ಕರೆಂಟ್ ಇಲ್ಲ. ಅಲ್ಲಿ ತಗೊಂಡವರು ಎಷ್ಟು ಬಾಧೆ ಬೀಳ್ತಾ ಇದ್ದಾರೆ. ಅದು ಅಲ್ಲದೆ ಇಲ್ಲಿರೋರೆಲ್ಲ ಕರ್ನಾಟಕದವರು, ಕನ್ನಡಿಗರು. ಈ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಈ ಸೈಟ್ ನಿವೇಶನ ಇವರು ಮಾಡಿಬಿಟ್ಟು ಯಾರಿಗೆ ಕೊಡ್ತಾರೆ? ಹೊರಗಡೆಯಿಂದ ಬಂದ ಆಂಧ್ರದವರು ಇಲ್ಲೇ ಸೆಟ್ಲಾಗಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಇವರು ಕನ್ನಡಿಗರು ಅಂತ ನಮ್ಮ ಸೈಟನ್ನು ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿರೋ ರೈತರು ಎಲ್ಲಿ ಬೀದಿಗೆ ಹೋಗ್ಬೇಕಾ? ಇನ್ನು ಇವರು ತಮಿಳ್ನಾಡಿಗೆ ಹೋಗ್ಬೇಕಾ? ತಮಿಳ್ನಾಡಲ್ಲಿ ಬದುಕೋ ಶಕ್ತಿ ಇಲ್ಲಿರೋರಿಗೆ ಇದೆಯಾ? ಇಲ್ವಲ್ಲ. ಇವ್ರು ಮಾಡೋ ತಪ್ಪು ಏನೇ ಆದರೂ ನಾವು ಪ್ರಾಣ ಬಿಡ್ತೀವಿ, ನಾವು ಜಮೀನು ಕೊಡೋದಿಲ್ಲ, ಜಮೀನು ಕೊಡೋದಿಲ್ಲ. ಎಲ್ಲ ರೈತರ ಪರ ನಾವು ನಿಂತಿದ್ದೀವಿ. ನಾವು ರೈತರೇ, ನಾನು ರೈತನ ಮಗಳೇ. ಆ ರೈತರ ನೋವು ಏನು ಅನ್ನೋದು ನಮಗೆ ಗೊತ್ತಿದೆ. ಇವರು ರೈತರ ಬಾಳಲ್ಲಿ ಆಟ ಆಡಕ್ಕೆ ಬರಬಾರ್ದು. ಜೀವ ತಗೊಂಡು ಇವರು ಜಮೀನು ತಗೊಳ್ತಾರ. ಅವರಿಗೆ ಅಷ್ಟಿದ್ರೆ 1000 ಎಕರೆ ಎಲ್ಲ ಮಿನಿಸ್ಟ್ರು, ಎಲ್ಲ ಪಕ್ಷದ ಮಿನಿಸ್ಟ್ರ್ ಹತ್ರ ಇದೆ. ಅವರೊಂದು ಟರ್ಮ್ಶಿಪ್ ಮಾಡಿ ಕೊಡ್ಲಿ. ಇವ್ರಿಗೆ ಇಷ್ಟು ಕೊಡ್ಲೇಬೇಕಂದ್ರೆ ಸಿಟಿಗೆ ಹೊಂದ್ಕೊಂಡೇ ಇದೆ ಅವ್ರ ಜಮೀನುಗಳು, ಇದ್ರ ಒಳಗಡೆನೂ ಇದೆ. ಅವ್ರು ಬಿಟ್ಕೊಡಕ್ಕೆ ರೆಡಿ ಇದ್ದಾರ? ಮೊದಲು ಅದನ್ನ ಮಾಡಿ ಜನರಿಗೆ ಮಾದರಿ ಆಗಲಿ ಇವರು, ಆಮೇಲೆ ರೈತರ ಹತ್ರ ಬರಲಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಬಿಡಿಎ ವಿರುದ್ಧದ ಪ್ರತಿಭಟನೆ. BDA ವಿರುದ್ಧದ ಪ್ರತಿಭಟನೆ ಅನ್ನೋದಕ್ಕಿಂತ ನಮ್ಮ ರೈತರನ್ನ ನಾವು ಉಳಿಸ್ಕೊಳೋದಕ್ಕೋಸ್ಕರ, ನಾವು ರೈತರನ್ನ ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮದು ಬಂದ್ಬಿಟ್ಟು ಈ ಭಾಗ ಬಂದ್ಬಿಟ್ಟು ತುಂಬ ಹಸಿರು ವಲಯ. 20-30 ವರ್ಷದಿಂದ ತೋಟ ಮಾಡಿಕೊಂಡು ಹಸು ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರೋವಂಥ ಸಾವಿರಾರು ರೈತರುಗಳು ಇಲ್ಲಿ ವಾಸವಾಗಿದ್ದೀವಿ. ಮುಂದುವರಿದ ಬಡಾವಣೆ ಅಂತ ಏಕಾಏಕಿ ಬಂದ್ಬಿಟ್ಟು ಡ್ರೋನ್ ಹಾರಿಸ್ತಾ ಇದ್ದಾರೆ. ಜನಗಳಿಗೆ ಭಯ ಆಯಿತು. ಏನಿದು 10 ವರ್ಷ 20 ವರ್ಷದಿಂದ ಏನೂ ಇಲ್ಲ. ಏನು ಅಂದರೆ BDA ಅಕ್ವೈರ್ ಮಾಡ್ತಾ ಇದ್ದೀವಿ, ನಿಮಗೆ 40-60 ರೇಷಲ್ಲಿ ನಿಮ್ಮ ಸೈಟ್ ಕೊಡ್ತೀವಿ, ನಿಮ್ಮದು ಅಭಿವೃದ್ಧಿ ಮಾಡ್ತೀವಿ, ಇದು ಮಾಡ್ತೀವಿ. ಇವರು BDA ಅಭಿವೃದ್ಧಿ ಮಾಡಿರೋದ್ರನ್ನ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಅದರಿಂದ ಎಲ್ಲನೂ ನೋಡ್ಕೊಂಡ್ಬಂದಿದ್ದೀನಿ. ಯಾವುದನ್ನು ಏನೂ ಅಭಿವೃದ್ಧಿ ಮಾಡಿಲ್ಲ. 16 ವರ್ಷಗಳಿಂದ ಮುಂದುವರಿದ ಬಡಾವಣೆ ಇರಲಿ, ಹಿಂದೆ ಮಾಡಿರೋಂಥ ಕೆಂಪೇಗೌಡ ಬಡಾವಣೆಯಲ್ಲಿ ನೀರು ಕೊಡೋಕ್ಕಾಗಿಲ್ಲ. ಆದ್ದರಿಂದ ಇವರು ನಮಗೆ BDA ಬರೋವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರೈತರುಗಳು ಜೀವನ ಮಾಡ್ಕೊಳೋಕ್ಕೆ ಹಸುಗಳು ಕಟ್ಕೊಂಡಿದ್ದಾರೆ, ಹಾಲು ಕರಿತಾ ಇದ್ದಾರೆ, ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ, ತೋಟಗಳು ಮಾಡ್ಕೊಂಡಿದ್ದಾರೆ, ನರ್ಸರಿ ಮಾಡ್ಕೊಂಡಿದ್ದಾರೆ. ಹಾಗೆ ಕೆಲವರು ಅಲ್ಲಲ್ಲೇ ಅವ್ರವ್ರ ಜಮೀನುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನೋಟಿಫಿಕೇಷನ್ ಅಂತ ಮಾಡಿಬಿಟ್ಟು 4161 ಅಂತ ಕೊಡ್ತಾರೆ. ನಿಮ್ಮನ್ನ ಅಕ್ವೈರ್ ಮಾಡ್ತಾ ಇದ್ದೀವಿ, ನಿಮ್ಮದು ಸುಲಿಗೆ ಮಾಡ್ತಾರೆ. ಆಮೇಲೆ ರೈತರುಗಳಿಗೆ ಏನು ಕಾನೂನಾತ್ಮಕವಾಗಿ ಏನೂ ಗೊತ್ತಿಲ್ಲ. ಒಂದು ಫೈಲ್ ಕೊಡ್ತಾರೆ, ಇಷ್ಟು ಲೀಗಲ್ ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತಾರೆ. ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಮಾಡ್ಕೊಬನ್ನಿ ಅಂತಾರೆ. ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಮಾಡೋಕ್ಕೆ ಹೋದರೆ ನಿಂದು ನೋಡಪ್ಪ ಪಾಣಿ ಇದೆ, RTC ಇದೆ, ಮೆಟೇಷನ್ ಇಲ್ಲ ಅಂತಾರೆ. ಮೆಟೇಷನ್ಗೆ 5 ಲಕ್ಷ ಕೊಡು, ಕೈ ಬಿಟ್ಟು ಹೋಗಿದೆ ಅಂತಾರೆ. ಅವ್ರಿಗೆ 5 ಲಕ್ಷ ಕೊಡಬೇಕು. ಎಲ್ಲಿಂದ ತತ್ತಾರೆ? ಅಲ್ಲಿಂದ ಹೋಗಿ AC ಹತ್ರ ಹೋಗು ಅಂತಾರೆ. AC ಗಳ ಹತ್ರ ಹೋದಾಗ ಅವ್ರು 10 ಲಕ್ಷ ಕೇಳ್ತಾರೆ, ನಿಂದು ಮೂಲಪತ್ರ ಇಲ್ಲ ಅಂತಾರೆ. ಆ ಥರ ನೈಜತೆನೇ ಕೊಟ್ಬಿಟ್ಟು ನಾವು ತಾಲೂಕು ಆಫೀಸಲ್ಲಿ ಕೊಡೋ ಅಷ್ಟೊತ್ತಿಗೆ 1-1.5 ವರ್ಷ ಕಾಲ ತೊಗೊತಾರೆ. ಆ ನೈಜತೆಯನ್ನು ತೊಗೊಂಡೋಗಿ BDA ಲ್ಯಾಂಡ್ ಅಕ್ವೈರೇಷನ್ಗೆ ಅಂತ ಹೋಗ್ತೀವಿ. ಅಕ್ವೈರೇಷನ್ ಅಂತ ಹೋದಾಗ ಮಾಡೋವಂಥದ್ದು ಅವ್ರು ಇಷ್ಟೇ, ನಿಮ್ಮ ಲ್ಯಾಂಡ್ನ ಅಕ್ವೈರ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ, ಸ್ಕೆಚ್ ಮಾಡ್ತಾರೆ. ಸ್ಕೆಚ್ಚಲ್ಲಿ 6 ಕುಂಟೆ ಐತಪ್ಪ ನಿಂದು, ಇಲ್ಲ 11 ಕುಂಟೆ ಐತೆ ಪಾಣಿ, ಇದನ್ನು ಸರಿ ಮಾಡಿಸ್ಕೊಂಬರೋಕು ಅಂತ ತಿರ್ಗಾ ಕಳಿಸ್ತಾರೆ. ನಾವು ADLR DDLR ಸುತ್ತಿ ಪೂರ್ತಿ ರೈತರನ್ನ ಸಾಯಿಸ್ಬಿಡ್ತಾರೆ. ಇದನ್ನ ಇವತ್ತು ನೋಟಿಫಿಕೇಶನ್ ಮಾಡಿದ್ರೆ ಮಿನಿಮಮ್ ಅವ್ರಿಗೆ ಸೈಟು ಅಂತ ಹಕ್ಕುಪತ್ರ ಅಂತ ಕೊಡೋಕ್ಕೆ 10 ವರ್ಷ ಟೈಮ್ ತೊಗೊಂಡಿದ್ದಾರೆ. ಕೆಂಪೇಗೌಡ ಬಡಾವಣೆ ಇವಾಗ ಮಾಡಿರೋದ್ರೊಳಗೆ ಇದನ್ನ ಮಾಡಿದ್ರೆ 20 ವರ್ಷ ಆಗ್ಬೋದು, 25 ವರ್ಷ ಆಗ್ಬೋದು. ಅಷ್ಟೊತ್ತಿಗೆ ತಂದೆ ಆಸ್ತಿನ ಮಗ ಇರಲಿ ಮೊಮ್ಮಕ್ಕಳನ್ನು ನೋಡೋಕ್ಕಾಗಲ್ಲ, ಆ ಸೈಟ್ನ ಇದು ಮಾಡೋಕ್ಕಾಗಲ್ಲ. ಅದ್ರ ಬದಲು ನಮ್ಮ ರೈತರಿಗೆ ವಿಷ ಕೊಟ್ಬಿಡೋದು ವಾಸಿ BDA ಅವರು. ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಇವತ್ತು ನಮ್ಮ ಹೋರಾಟ ಏನು ಅಂದರೆ BDAಯಲ್ಲಿ ನಮಗೆ 40-60 ಬೇಕಾಗಿಲ್ಲ, 60-40 ಬೇಕಾಗಿಲ್ಲ. ಅವ್ರು ಮಾಡೋವಂಥ ಏನೂ ಬೇಡ. ನಮ್ಮ ಜಾಗನ ನಮ್ಮ ಬಿಡಿ. ಅಭಿವೃದ್ಧಿ ಮಾಡಬೇಕಾ ಬೆಂಗಳೂರನ್ನ ಬೇರೆ ಕಡೆ ಮಾಡಿ. ಬೆಂಗಳೂರು ಆಗಲೇ 1-1.5 ಸಾವಿರ ಕೋಟಿ ಜನ ಇದ್ದಾರೆ. ಅದನ್ನು ಬಿಟ್ಬಿಟ್ಟು ತುಮಕೂರು ಕಡೆ ಇದೆ, ಅದು ಕಡೆ ಇದೆ, ಎಲ್ಲ ಅಭಿವೃದ್ಧಿ ಮಾಡಲಿ. ನೀರು ಇವಾಗ ಅಟ್ಯಾಚ್ ಬೆಂಗಳೂರಲ್ಲಿ ಇವಾಗ ತುಂಬ ಟ್ರಾಫಿಕ್ ಆಗ್ತಾ ಇದೆ. ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ನೀರಿರೋ ಕಡೆ ಮಾಡಿ. ಇರೋ ಬೆಂಗಳೂರವ್ರಿಗೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ರಾಜಕಾಲುವೆಗಳು ಒತ್ತುವರಿ ಮಾಡಿಕೊಂಡು ಮುಳುಗ್ತಾ ಇದೆ. ಅದನ್ನು ನೋಡೋದು ಬಿಟ್ಬಿಟ್ಟು ಎಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡು ಈ ಸರ್ಕಾರದವರು ಅವರು ಇವರು ಎಲ್ಲ ಸೇರಿಕೊಂಡು ನಮ್ಮ ರೈತರನ್ನ ಒಕ್ಲೆಬಿಸಕ್ಕೆ ಬಂದಿದ್ದಾರೆ. ಅದ್ರ ವಿರುದ್ಧನೇ ಹೋರಾಟ ನಮ್ಮದು. ಈ ಹೋರಾಟ ನಮ್ದು ಏನಿದ್ರು ಇವತ್ತು ಏನು ಸೇರಿದ್ದೀವಿ, ಇಲ್ಲಿ 500 ಜನ RTC ಓನರ್ಗಳೇ ಸೇರಿದ್ದೀವಿ. ಎಲ್ಲ ಪಾಣಿ ರೈತ ಮುಖಂಡರುಗಳು ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿಯಿಂದನೇ ಸೇರಿದ್ದೀವಿ. ಅದಕ್ಕೆ ಸಪೋರ್ಟಾಗಿ ಎಲ್ಲ ರೈತ ಮುಖಂಡರು ಇದ್ದಾರೆ, ನಮ್ಮ ಲೀಡ್ರುಗಳು ಇದ್ದಾರೆ. ಹಾಗೆ ಇಲ್ಲಿರೋಂಥ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಏನಿದ್ರು ನಮ್ಮ
KM ಮಂಜುನಾಥ್ ಹೇಳಿದ್ರು, ದೊಡ್ಡ ಆಲಮರದಿಂದ ಅದು ಐತಿಹಾಸಿಕ ಒಂದು ಪ್ಲೇಸ್, ಅಲ್ಲಿಂದ ನಾನು BDA ವರೆಗೂ ಜಾಥಾ ಮಾಡ್ತೀವಿ, ಅನಿರ್ದಿಷ್ಟವಾದಿ ಮುಷ್ಕರ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೂ ರೆಡಿ ಇರ್ತೀವಿ. ಅದನ್ನ ಎಲ್ಲ ನಮ್ಮ ರೈತ ಮುಖಂಡರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಒಬ್ಬನ ಪರವಾಗಿ ಹೇಳ್ತಾ ಇಲ್ಲ, ಮಾಡೇ ಮಾಡ್ತೀವಿ. ಇದನ್ನು ಉಳಿಸ್ಕೋತೀವಿ ಅಂತ ಇವತ್ತು ಸಪ್ತಾಹ ಮಾಡೋಕ್ಕೆ ಪೂರ್ವಭಾವಿ ಸಭೆ ಅಂತ ಕರೆದಿರೋದು. ಇದಕ್ಕೆಲ್ಲರೂ ಬಂದಿದ್ದಾರೆ, ನೀವು ಪತ್ರಿಕಾ ಮಾಧ್ಯಮದ ಬಂದಿದ್ದೀರಾ, ನಿಮಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಓಕೆ ಸರ್, ಬೆಂಗಳೂರಿಗೆ ಹೋಗಿ ಜಾಥಾ ಮಾಡ್ತೀವಿ ಅಂತ ಹೇಳಿದ್ರು, ಹೌದಾ, ಅದಾಗುತ್ತಾ ಅದು? ಹೌದು ಮೇಡಮ್, ಜಾಥಾ ಮಾಡಲೇಬೇಕು. ಯಾಕೆಂದರೆ ಇಲ್ಲಿ ರೈತರ ಸಮಸ್ಯೆ ಸುಮಾರು ಇದೆ. ಇವ್ರು ಹೇಳಿದ್ರಲ್ಲ, ಇವಾಗ ರೈತರದ್ದು ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಬರ್ತಾರೆ, ಒಂದು ಡಾಕ್ಯುಮೆಂಟ್ ತೊಗೊಂಬಣಿ ಅಂತ ಕೇಳ್ತಾರೆ. ಅವ್ರದ್ದು ಏನೋ ಅವ್ರು ಹೇಳಿದ್ರಲ್ಲ, 5 ಗುಂಟೆ ಒಂದು ಪಾಣಿ ತೊಗೊಂಡೋಗಿ ಕೊಡ್ತಾರೆ, ಅಲ್ಲಿಗೆ ಅಲಿಸ್ತಾರೆ. ಇಲ್ಲಪ್ಪ ನಿಂದು ಜಾಗದಲ್ಲಿ 10 ಗುಂಟೆ ಇದೆ, 5 ಗುಂಟೆ ಇಲ್ಲ ಅಂತ. ಇದು ಅಲ್ಲಿಂದ ADL DLR ಅಲ್ಲಿಂದ ತಾಲ್ಸಿದಾರರು ಯಾವ ರೈತರು ಅವ್ರ ಪ್ರಾಪರ್ಟಿ ಸರಿ ಮಾಡ್ಕೊಳ್ಬೇಕು ಅಂದರೆ 1 ವರ್ಷ ಅಲಿಬೇಕು. ಅದರಲ್ಲಿ ಇಲ್ಲಿ ಬೆಂಗಳೂರು ಆಲ್ರೆಡಿ ಡೆವಲಪ್ ಹೋಗಿದೆ. ಇಲ್ಲಿ ಎಲ್ಲ ಇಂಡಸ್ಟ್ರಿ ಎಲ್ಲ ಹೋಗಿದೆ, ಕೆಲವು ವೇರ್ ಹೌಸ್ಗಳು ಹೋಗಿದೆ. ಉಳಿಕೆ ಸ್ವಲ್ಪ ಎಲ್ಲ ಫುಲ್ ಇಲ್ಲಿ ನರ್ಸರಿಗಳಿದೆ, ಸುಮಾರು 1000 ನರ್ಸರಿಗಳಿದೆ. ಇಲ್ಲಿ ಇವ್ರು ಸಿಗುವಂಥ ಜಾಗ ಅಷ್ಟೊಂದೇನು ಅವ್ರು ಅಂದ್ಕೊಂಡು ಅಷ್ಟು ಏರಿಯಾ ಸಿಗೋದಿಲ್ಲ ಇಲ್ಲಿ ಅಂತಂದ. ಇದು ಕೈ ಬಿಡೋದೇ ಬೆಸ್ಟ್ ಇವರು. ಓಕೆ, ಸೊ ಕೊನೆಯದಾಗಿ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀರಾ? ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀರಾ? ನಾವು ರೈತರಲ್ಲಿ ಒಗ್ಗಟ್ಟಾಗಿದ್ದೀವಿ, ಈ ಜಾಗನ ಅಕ್ವೈರ್ ಮಾಡೋಕ್ಕೆ ನಾವು ಬಿಡಲ್ಲ. ನಾವು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಈ ಒಂದು ಪ್ರತಿಭಟನೆ ಯಾವ ಕಾರಣಕ್ಕೆ, ಸರ್ಕಾರಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದೆ? ಮೇಡಮ್, ಇದು ಪ್ರತಿಭಟನೆ ಅಂದರೆ ಇದು BDAಗೆ ನಾವು ರೈತರು ಸುಮಾರು ವರ್ಷಗಳಿಂದ ನಾವು ನಮ್ಮ ತಂದೆ ತಾಯಿ ಏನು ಅಚ್ಚಿಕ್ಕಿ ಬಿಚ್ಚಿಕ್ಕಿ ಎಲ್ಲ ಜಾಗ ಉಳಿಸ್ಕೊಂಬಂದವ್ರೆ. ಇವಾಗ ಏಕಾಏಕಿ ಬಂದು BDA ಮಾಡ್ತೀನಿ ಅಂತ ಸರ್ವೆ ಮಾಡೋದು, ಸರ್ವೆ ಮಾಡೋದು BDA ಅಕ್ವೈರ್ ಅಷ್ಟೇ ಮಾಡ್ತೀನಿ ಅಂತ ಹೇಳೋದು. ಈ ಸರ್ಕಾರ ಮೇಡಮರೇ, ಈ ಸರ್ಕಾರ ಅಂತನಲ್ಲ, ಎಲ್ಲ ಸರ್ಕಾರನೂ ಅಷ್ಟೇ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮದು ಮಂಚಿಮಲೆ ಡ್ಯಾಮು ಮುಳುಗಡೆ ಆಯಿತು. ಮುಳುಗಡೆ ಆಗಿ 42 ವರ್ಷ ಆಯಿತು. 42 ವರ್ಷದ ಒಂದು ಪೋಡಿ ಮಾಡಿಕೊಟ್ಟಿಲ್ಲ, ಒಂದು ದುರಸ್ತಿ ಮಾಡಿಕೊಟ್ಟಿಲ್ಲ. ಈ ರೈತರು 10 ಗುಂಟೆ ಜಾಗ ಮಾರಿ ಒಂದು ಮದುವೆ ಮಾಡೋಕ್ಕಾಗಲ್ಲ. ಈ ಸರ್ಕಾರ ಇಂಥ ಕೆಲಸ ಮಾಡ್ತಾವ್ರೆ. ಇವಾಗ ಏಕಾಏಕಿ ಅಷ್ಟು ವರ್ಷದಿಂದ ಮುಳುಗಡೆ ಸ್ಥಳಾಂತರ ಮಾಡಿ ನಮ್ಮನ್ನ ಇಲ್ಲಿ ಕೊಟ್ಟು ತಿರ್ಗಾ ಇಲ್ಲಿಂದ ಖಾಲಿ ಮಾಡ್ಸೋಕ್ಕೆ ಈ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ನೀವು ಮಾಧ್ಯಮದರೆಲ್ಲ ಸೇರಿ ಇದನ್ನು ತಡೆಗಟ್ಟಬೇಕು ಅಂತ ಕಳಕಳಿಯಿಂದ ಬೆಳ್ಕೊತಾ ಇದ್ದೀವಿ ಮೇಡಮ್. ಓಕೆ, ಈಗ BDA ಆಫೀಸ್ವರೆಗೂ ಕೂಡ ಜಾಥಾ ಮಾಡ್ತೀವಿ ಅಂತ ಹೇಳಿದ್ರು, ಸೊ ಇದಕ್ಕೆ ಏನು ಹೇಳ್ತೀರಾ? ಮೇಡಮ್, ಎಲ್ಲ ಒಗ್ಗಟ್ಟಾಗಿ ನಮ್ಮ 13-14 ಏನು BDA ಅಕ್ವೈರ್ ಆಗೈತೆ ಎಲ್ಲ ಒಗ್ಗಟ್ಟಾಗಿ ಇಲ್ಲಿಂದ BDA ಗಂಟ ನಾವು ಜಾಥಾ ಮಾಡ್ತೀವಿ ಮೇಡಮರೇ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಕೇಳೋದು ಮೇಡಮರೇ, ಅವ್ರ ಕೈ ಮುಗಿದು ಸರ್ಕಾರ ಕೇಳ್ಕೊತಾ ಇದ್ದೀವಿ. ಎಲ್ಲ ಈ ರೈತರು ಎಲ್ಲ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಈ ರೈತರ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲ ಮಾಡ್ಕೊಳ್ಳಿ. ನಮ್ಮ ರೈತರ ಜಾಗ ಈ ಜಾಗ ಬಿಟ್ಬಿಡ್ಬೇಕು ಮೇಡಮರೇ. ಅವರು ಸರ್ಕಾರ ಕೇಳೋದೇ ಇದು ಮೇಡಮರೇ. ನಾವು ಓಕೆ, ಹಿಂದೆ ಬೇರೆ ಬೇರೆ ಊರುಗಳಲ್ಲೂ ಕೂಡ ಈ ಒತ್ತುವರಿ ವಿಚಾರ ಹೊರಗೆ ಬಂದಿತ್ತು. ಸೊ ಅವರು ಕೂಡ ಅವರ ಒಂದು ಏನು ಬೇಕೋ ಅದನ್ನ ಮಾಡ್ಕೊಂಡಿದ್ರು ಮೇಡಮ್. ಇಲ್ಲ, ಅವಾಗ 2008ರಲ್ಲಿ ಕೆಂಪೇಗೌಡ ಬೇಡ ಅಂತ ಮಾಡಿದ್ರು, ಅದನ್ನೇ ಡೆವಲಪ್ಮೆಂಟ್ ಮಾಡಿಲ್ಲ ಮೇಡಮ್. ಇದನ್ನು ಡೆವಲಪ್ಮೆಂಟ್ ಮಾಡಿ ಇನ್ನು ಆ ಸೈಟ್ ನೋಡ್ಬೇಕಾದ್ರೆ ನಾವಿರ್ತೀವೋ, ನಮ್ಮ ಮಕ್ಳು ನೋಡ್ತಾರೋ, ಅದೆಲ್ಲ ಕನಸು ಮೇಡಮರೇ. ನಮ್ಗೆ ಈ ಜಾಗ ಇದು BDAಗೆ ಅಕ್ವೈರ್ ಆಗಬಾರ್ದು ಮೇಡಮರೇ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಷ್ಟು ಜನ ಸೇರಿದ್ದೀರಾ, ಸೊ ಇದರಿಂದ ಏನಾದರೂ ಸರ್ಕಾರಕ್ಕೆ ಗೊತ್ತಾಗುತ್ತಾ? ಸರ್ಕಾರಕ್ಕೆ ಗುರಿ ಮುಟ್ಲಿ ಅಂತಲೇ ನಾವು ಮಾತಾಡ್ತಾ ಇರೋದೆಲ್ಲ ಸಭೆ ಮಾಡಿರೋದು. ಇದಕ್ಕೆಲ್ಲ ಹೆಚ್ಚು ಸಂಖ್ಯೆ ನಮ್ಮ ಸೋಮಶೇಖರ್ ಇದ್ದಾರಲ್ಲ, ಮಾಜಿ ಸಚಿವರು, ಶಾಸಕರು, ಅವರು ಕೈ ಜೋಡಿಸ್ಬೇಕು. ಮತ್ತು ನಮ್ಮ ಸೋಮ ಮೇಡಮ್ MP ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅವರು ಸಪೋರ್ಟ್ ಕೊಡಬೇಕು, ಕೈ ಜೋಡಿಸ್ಬೇಕು. ದೇವೇಗೌಡರು ಕೈ ಜೋಡಿಸ್ಬೇಕು. ಇದಕ್ಕೆಲ್ಲ ರೈತರಿಗೆ ಪರ ನಿಂತಬೇಕು. ಇದು ಸರ್ಕಾರಕ್ಕೊಂದು ಇದು ಬಿಟ್ಬೇಕು. ರೈತರ ಜಮೀನು ಮತ್ತು ಸಣ್ಣ ಪುಟ್ಟೆಲ್ಲ ಲೆವೆಟ್ಗಳು ಮಾಡಿ ಒಂದು ಮನೆಗಳು ಕಟ್ಕೊಂಡಿದ್ದಾರೆ, ಅವರಲ್ಲಿ ಎಲ್ಲೋಬೇಕು. ಇದು ಸರ್ಕಾರ ಗಮನಕ್ಕೆ ಹೋಗ್ಬೇಕು. ಅದಕ್ಕೆ ಒಂದು ಸಭೆ ಮಾಡಿದ್ದೆ ನಾವು. ಇಲ್ಲಿಂದ ಓಡಾಟ ಮಾಡ್ತೀವಿ ನಾವು ದೊಡ್ಡ ಮರ್ತವಿಂದ ಎಲ್ಲ ರೈತರ ಮುಖಂಡಗಳು, ರೈತರುಗಳೆಲ್ಲ ಸೇರಿಸ್ಕೊಂಡು ಇಷ್ಟು ಹೇಳಬಲ್ಲೆ. ಓಕೆ ಸರ್, ನೀವು ಹೇಳಿ, ಏನೋ ಹೇಳ್ತಾರೆ. ಏನಿಲ್ಲ ಮೇಡಮ್, ಈಗ ಬಡವರಲ್ಲಿ ಕಾಳಜಿ ಇದ್ದರೆ ಮಿನಿಸ್ಟ್ರುಗಳಿಗೆ, ರಾಜಕೀಯದವ್ರಿಗೆ, ಅವರು 100 ಎಕರೆ 200 ಎಕರೆ ಮಾಡೋರಲ್ಲ, ಅವ್ರದ್ದೇ ಒಂದು ಲೆವೆಟ್ ಮಾಡಿ ಕೊಟ್ಬಿಡ್ಲಿ ಬಿಡಿ. ರೈತರು ಜಮೀನು ಯಾಕೆ ಕಿತ್ಕೊತಾರೆ? ನಾವು ನಮ್ಮ ಜಮೀನು ಕಿತ್ಕೊಂಡು ಹೋಗೋಣ, ನಾವು ವಿಷ ಕೊಡ್ಬಿಟ್ಟು ನಾವೆಲ್ಲ ಸಾಯನ, ನಾವೆಲ್ಲಿ ಹೋಗೋಣ? ನಮ್ಮ ತಾತನ ಕಾಲದಿಂದ ಮುತ್ತಾತನ ಕಾಲದಿಂದ ಇಲ್ಲಿ ಇದ್ದು ಇವತ್ತು ನೀವು ಬೇರೆ ಊರಿಗೆ ಹೋಗಿ ಅಂದರೆ ನಾವು ಎಲ್ಲಿ ಹೋಗೋಣ? ಅದ್ರ ಮೇಲೆ ನಮ್ಮ ಒಡವೆ ಕೊಟ್ಟು ನಾವು ಅವ್ರ ಕಡೆಯಿಂದ ಸೈಟ್ ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ ಕೋಟ್ಯಾನು ರೂಪಾಯಿ ಖರ್ಚು ಮಾಡಬೇಕಂತೆ. ಒಂದು ಇದು ತಪ್ಪು ಹೋದರೆ ಒಂದು MLA ಇನ್ನೊಂದು ಈ ಸರಿ ಇಲ್ಲ, ಲಕ್ಷಾನು ರೂಪಾಯಿ 10 ಲಕ್ಷ ತಾಂಬ, 20 ಲಕ್ಷ ತಾಂಬ ಅಂತಾರೆ. ನಾವು ತಿಳಿತವ್ರು ಏನು ಮಾಡಬೇಕು? ಎಲ್ಲಿಂದ ವ್ಯವಹಾರ ಮಾಡಬೇಕು? ನಾವು ನಮ್ಗೆ ಇಂಥ ಕಷ್ಟ ಕೊಟ್ಟರೆ ನಾವೇನು ಅವರೇ ಮಿನಿಸ್ಟ್ರುಗಳು ಜಾಗಗಳು ತೆಗೆದವ್ರಲ್ಲ, ಅವ್ರದ್ದಕ್ಕೆ ಕೊಟ್ಟು ಲೆವೆಟ್ ಮಾಡಿಕೊಡ್ಲಿ ಬಿಡಿ. ಅವ್ರು ಇನ್ನೊಂದು ಕಡೆ ದೂರ ಹೋಗಿ ತಗೊಳ್ಳಿ ಅವರು ಮಿನಿಸ್ಟ್ರುಗಳು. ನಮ್ಮ ರೈತರದ್ದು ಯಾಕೆ ಇದು ಮಾಡ್ತಾರೆ? ನಾವು ತಾತನ ಕಾಲದಿಂದ ರೈತರು ಅನ್ನ ಅರ್ಗಂಜಿ ಮಾಡ್ಕೊಂಡು ತಿಂತಾ ಇದ್ದೀವಲ್ಲ, ನಾವೆಲ್ಲಿಗೆ ಹೋಗೋಣ? ಅವರೇ ಕೊಟ್ಬಿಟ್ಟು ಅವರೇ ಇನ್ನೊಂದು ಕಡೆ ಹೋಗಲಿ ಬಿಡಿ.
ನೀವೇ ಮೇಡಮ್ ಅವರೇ ನಮ್ಗೆ ಗೊತ್ತಿರೋದು. ಓಕೆ ಸರ್. ಕಮ್ಮಿ ಒಂದು 60 ವರ್ಷದಿಂದ ಅದೇ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವನೆ ಭೂಮಿ ಒಡೆಯ ಅನ್ನೋ ಕಾಲದಿಂದನೂ ಭೂಮಿಯಲ್ಲಿ ವ್ಯವಸಾಯ ಮಾಡ್ಕೊಂಬಂದಿರೋದು ನಮ್ಮ ಈ ಸುತ್ತಮುತ್ತಲು ಏನಿದೆಯೋ ಎಲ್ಲ ಹಳ್ಳಿಗಳಿಂದ. ಇಡೀ ದೇಶ ಅಂತ ಹೆಚ್ಚು ಕಮ್ಮಿ ಈಗ BDA ಬಂದಿರೋದ್ರಿಂದ ಮಾಡ್ಕೊಂಬಂದಿರೋದು. ಆದ್ದರಿಂದ ಏಕಾಏಕಿ ಎಲ್ಲರೂ ಡ್ರೋನ್ ಬಿಟ್ಟು ಆದ್ಮೇಲೆ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ. ಅದು ಸಾಮಾನ್ಯ ಎಷ್ಟೋ ಜನ ರೈತರಿಗೆ ಗೊತ್ತೇ ಇಲ್ಲ ಏನು ಎತ್ತ ಅಂತ. ಕೆಲವರು ಆಮೇಲೆ ತಿಳಿದವ್ರು ಹೇಳಿದಾಗ ಇದು ಸರ್ವೆ ಅಂತ ಗೊತ್ತಾಯಿತು. ಸರ್ವೆ ಇಲ್ಲಿ BDA ಮಾಡೋ ಅವಶ್ಯಕತೆ ಏನಿದೆ, ಅದರಿಂದ ಉಪಯೋಗ ಏನಿದೆ? ಈಗ BDA ಮಾಡೋದೇ ಅವರು ಅನುಕೂಲಗಳು ಮಾಡಿಕೊಟ್ಟಿಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಸುಮಾರು. ಕೋಲೂರಲ್ಲಿ ಮಾತ್ರ ಆಗಿರೋದಾ ಏನು ಇದು ಡ್ರೋನ್? ಸುತ್ತಮುತ್ತಲು 18 ಹಳ್ಳಿ ಆಗಿದೆ ಮೇಡಮ್. ಇದನ್ನ ಯಾವಾಗ ಮಾಡ್ತಾರೆ? ಅದ್ರ ಅವಶ್ಯಕತೆ ಇಲ್ಲ. ನಿಜವಲ್ಲೂ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ ಈ ಮೂಲಕ, ದಯವಿಟ್ಟು ಇದು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನು ಕೈ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. 4ರಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ, ಕೋರ್ಟ್ ಮುಖಾಂತರ 2014ರಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಸದಾನಂದ ಗೌಡರು ಇದ್ದರು MP. ಅವತ್ತು ಕಾಂಗ್ರೆಸ್ಸಲ್ಲಿ ಸೋಮಶೇಖರ್ ಗೌಡರು ಗೆದ್ದಿದ್ರು. ಆದರೆ ಅವರು ಗಮನಕ್ಕೆ ಗೊತ್ತಿಲ್ದಿರೋನೇ ಮಾಡಿದ್ದಾರೆ, ಇದನ್ನು ಮಾಡಿದ. ಇವತ್ತು ಸೋಮಶೇಖರ್ ಹೇಳ್ತಾರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಇವತ್ತು BDAದಲ್ಲಿ ಕೆಂಪೇಗೌಡ ಬಡಾವಣೆ ಮಾಡಿದ್ದಾರೆ. ಇವತ್ತರವರೆಗೂ ರೈತರಿಗೆ ಸೈಟ್ಗಳು ಸಿಕ್ಕಿಲ್ಲ, ಅಲಿತಾ ಇದ್ದಾರೆ. ಯಾಕೆ ನಮ್ಮ ಜಮೀನು ಕೊಟ್ಟು ನಾವು ಅವ್ರ ಹತ್ರ ಅಲಿಬೇಕು? ಇವತ್ತು ಎಷ್ಟು ಜನ ಇದ್ದಾರೆ ಸಣ್ಣ ಪುಟ್ಟ ಜಮೀನವರು ಇದ್ದಾರೆ. ಸಣ್ಣ 5 ಕುಂಟೆ 1 ಕುಂಟೆ ಪ್ರೈವೇಟಲ್ಲಿ ಕೈಗೆ ಇಟ್ಕೊಂಥ ಜನ. ಅದು ಸಿದ್ದರಾಮಯ್ಯ ತಗೋಬೋದು, DK ತಗೋಬೋದು. ಆದರೆ ಸಣ್ಣ ಪುಟ್ಟ ಜನ ಕೈಗೆ ಇಟ್ಕೊಂಗೆ ತೊಗೊಂಡಿದ್ದಾರೆ. ಅವ್ರು ಎಲ್ಲಿಗೆ ಹೋಗಬೇಕು? ಏನು ಮಾಡಬೇಕು ಅವರು? ಇವತ್ತು ಅವರು ಬಿಲ್ಡಿಂಗ್ ಕಟ್ಟಿರ್ತಾರೆ, ಏನೋ ಒಂದು ಸೀಟ್ ಮನೆನೋ ಇನ್ನೊಂದು ಮತ್ತೊಂದು ಏನೋ ಮಾಡಿ ಒಂದು ಗುಡಿಸ್ಲಾಕೊಂಡಿರ್ತಾರೆ. ಅದನ್ನು ನಾವು ಹೊಡೆದಾಕ್ಬಿಡ್ತೀವಿ ಅಂದರೆ ನಾವು ಸಿದ್ದರಾಮಯ್ಯ ಅಲ್ಲ, DK ಅಲ್ಲ ಮೇಡಮ್ ಅವರೇ. ನಾವು ಸಣ್ಣ ಪುಟ್ಟ ಜನ ಏನೋ ಕೈಗೆ ಇಟ್ಕೊಂಡು ತೊಗೊಂಡಿದ್ದೀವಿ. ಅಂಥವರೆಲ್ಲ ನಾವು ಎಲ್ಲೋಗಬೇಕು? ನಾವು ರೈತರುಗಳು ಎಲ್ಲೋಗಬೇಕು? ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವವನೇ ಒಡೆಯ ಅಂತ ತಂದರು. ಆ ಉಳುವವನೇ ಒಡೆಯನ್ನು ಇವತ್ತು ಅದೇ ಒಡೆಯನ್ನು ಮಣ್ಣಿಗೆ ಮುಗಿಸ್ತಾ ಇದ್ದಾರೆ. ಏನಕ್ಕೆ ಮಾಡಬೇಕು ಈ ಕೆಲಸ? ಯಾಕೆ ಮಾಡಬೇಕು? ಸೋಮಶೇಖರ್ ಗೊತ್ತಿದೆ ವಿಚಾರ. ನಮ್ಮ ರೈತರು ಓಟಿಗೆ ಮಾತ್ರ ಬೇಕು ನಾವು ರೈತರುಗಳು. ಆದರೆ ಈ ವಿಚಾರ ನಮ್ಮ ರೈತರು ಬೇಕಾಗಿಲ್ವಾ ಸೋಮಶೇಖರ್ಗೆ? ಯಾಕೆ ಇವತ್ತು ನನಗೆ ಗೊತ್ತಿಲ್ಲ ಅಂತ ಇದ್ದಾರೆ? ಇವತ್ತು ಕೆಂಪೇಗೌಡ ಬಡಾವಣೆಯಲ್ಲಿ ರೈತರುಗಳು ಎಷ್ಟು ಜನ ಅಲಿತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು. BDA ಅವ್ರಿಗೆ ಇವತ್ತೂ ಕೂಡ ರೈತರಿಗೆ ಲೆವೆಟ್ಟು ಮಾಡಿದ್ದಾರೆ. ಅದಕ್ಕೆ ವಸತಿ ಏನು ವಸತಿ ಬೇಕೋ ಅದು ಮಾಡಿಕೊಟ್ಟಿಲ್ಲ. ಆದರೆ ನಾವು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಹೋರಾಟ ಮಾಡೇ ಮಾಡ್ತೀವಿ. VDA ಮಾಧ್ಯಮರೆಲ್ಲರೂ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವೆಲ್ಲೇ ರ್ಯಾಲಿ ಮಾಡಬೇಕಾ, ನಾವು ರ್ಯಾಲಿ ಮಾಡಬೇಕಾ, ಇನ್ನೊಂದು ಮುಸ್ಕರ ಮಾಡಬೇಕಾ, ಅಲ್ಲಿ ದಯವಿಟ್ಟು ಬಂದು ನಮಗೆ ಅವ್ರು ಮಾಡ್ತಾ ಇರೋದು ಸರಿ ಅಂತಲೂ ನೀವು ಹೇಳಬೇಕು. BDAದವರು ನೀವೇ ಇವತ್ತು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ. ನೀವು BDAದಲ್ಲಿ ಸೈಟ್ ತೊಗೊಳಕ್ಕಾಗಲ್ಲ. ನೀವು BDAದವರು ಇವತ್ತು ಎಲ್ಲ ಪ್ರೈವೇಟಲ್ಲಿ ಮಾಡಿರ್ತಾರೆ. ಅಲ್ಲಿ 10,000, ಇಲ್ಲಿ 2,500. ಸಾಕಪ್ಪ, ಇಲ್ಲಿ ಒಂದು ದೀಪ ಹಚ್ಚೋಣ ಅಂತ ತೊಗೊಂಡಿರ್ತೀರ. ನಿಮ್ಮ ಕತೆ ಏನು ಮಾಡಬೇಕು? ಅದೇ ರೈತ ನೀವೆಲ್ಲರೂ ಡಾಕ್ಯುಮೆಂಟ್ ತೊಗೊಬನ್ನಿ ಒಂದು 14 ಅಂತೀರ. ಪಾಪ ರೈತನಿಗೆ ಏನು ಅಂತ ಹೊಲ ಹೊತ್ಕೊಂಡಿರ್ತಾರೆ. ರೈತನಿಗೆ ಏನು ಅಂತಲೇ ಗೊತ್ತಿರಲ್ಲ, ಎಲ್ಲಿ ಹೋಗ್ತಾನೆ ಅವನು. ಯಾಕೆ ಮಾಡ್ತಾ ಇದ್ದಾರೆ ಈ ಸರ್ಕಾರ? ಇವತ್ತು DK ಸುರೇಶ್ದು ಇರ್ಬೋದು, ಸಿದ್ದರಾಮಯ್ಯರ್ದು ಇರ್ಬೋದು, ಇದು ಎಲ್ಲ ಮಿನಿಸ್ಟ್ರುಗಳ್ದು, ಯಡಿಯೂರಪ್ಪರ್ದು ಇರ್ಬೋದು. ಜಾಗಗಳು ಇದೆಯಲ್ಲ, 1000 ಎಕರೆ ಮಾಡಿಕೊಡಿ. ಯಾರು ಬೇಡ ಅಂತಾರೆ? ರೈತರ ಜಮೀನೇ ಬೇಕಾ? ಓಕೆ ಸರ್. ರೈತರ ಜಮೀನೇ ಬೇಕಾ? ನೀವು ತಗೊಂಡಿದ್ದೀರಲ್ಲ, ಎಲ್ಲಿಂದ ಬಂತು ನಿಮಗೆ ಆ ಜಾಗ? ಕೊಡಿ, ಆ ಜಾಗ ಮಾಡಿ. ರೈತರದ್ದು ಬಿಡಿ. ಇವತ್ತು ನಾವು 1-2 ರಾಗಿ ಕಾಳ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಜೀವನ ಮಾಡೋಕ್ಕೆ ಬಿಡಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ರೈತರಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ? ಇವತ್ತು ಏಕಾಏಕಿ ಬಂದ್ಬಿಟ್ಟು 2014ರಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಮಾಡ್ತಾ ಇದ್ದೀರಲ್ಲ. ಯಾರನ್ನ ಹೇಳಿ ಕೇಳಿ ಮಾಡಿದ್ರ? ಹಂಗಾರೆ ನಿಮ್ಮನ್ನು ಗೆಲ್ಲಿಸ್ಬಿಟ್ಟು ಒಂದು ತೊಗೊಂಡೋಗಿ ಒಂದು ಉನ್ನತ ಸ್ಥಾನ ಕೂರಿಸಿದ್ದೀವಿ. ಹಂಗಾರೆ ಸ್ಥಾನ ಕೂರಿಸಿದ್ದೀವಿ ಅಂದ್ಬಿಟ್ಟು ರೈತರನ್ನೆಲ್ಲ ಸಾಯಿಸಾಕ್ಬಿಡ್ತೀರಾ? ವಿಷ ಕೊಟ್ಬಿಡಿ. ನೀವು ಸ್ಥಾನದಲ್ಲಿದ್ದೀರಾ, ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, DCM ಆಗಿದ್ದೀರಾ, ಎಲ್ಲ ಆಗಿದ್ದೀರಾ. ಸಾಯಿಸ್ಬಿಡಿ, ಏನು ಬೇಕಾ ಮಾಡಿ. ಹಂಗಾರೆ ನಿಮ್ಮ ಹತ್ರ ಜಮೀನು ಇರೋದು ಕೊಡಿ ಇವಾಗ ರೈತರಿಗೆ. ಯಾಕೆ ಕೊಡಲ್ಲ? ನಮ್ಮದು ಅಂತೀರಾ? ಇದು ನಮ್ದಲ್ವಾ? ರೈತರದ್ದು ನಮ್ದಲ್ವಾ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು, ಅಲ್ವರ? ನೀವೇ ಇದಕ್ಕೆ ಏನು ಮಾಧ್ಯಮದವ್ರು ಏನು ಕಳೆಕಳೆಯಿಂದ ಕೇಳ್ಕೊತೀನಿ, ರೈತರನ್ನ ಬಿಡಿ ಅನ್ನೋ ವರದಿ ನೀವು ಕಳಿಸಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಲೀಡ್ರ್ ಆಗಿರ್ಬೋದು, ದಳದ ಲೀಡ್ರ್ ಆಗಿರ್ಬೋದು, BJP ಲೀಡ್ರ್ ಆಗಿರ್ಬೋದು, ಎಲ್ಲರೂ ಒಂದೇ. ಅವರವರು ಬೆಳೆ ಬೇಯಿಸ್ಕೊಳಕ್ಕೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ರೈತರನ್ನ ಬಲಿಪಸ ಮಾಡಬೇಡಿ. ಈಗ ಎಡೆ ಬಂದು ಏಕದಮ್ ನಾನು ನಿಮ್ಮ ಮನೆ ಹೊಡಿತೀನಿ ಅಂತಂದ್ರೆ ಸಾಲನೂ ಮಾಡ್ಯವು, ಭಿಕ್ಷೆ ಬಿಡೋ. 40 ವರ್ಷ ಬೆಂಗಳೂರಾಗ ಕೆಲಸ ಮಾಡಿ ನಾನು ಒಂದು ಸಣ್ಣ ಮನೆ ಕಟ್ಸೀನಿ. ಇಲ್ಲೇ ಕೋಲೂರಲ್ಲೇ ಕಟ್ಸ್ಯಾವ. ಆಲ್ರೆಡಿ ಅವ್ರಿಗೆ
ಬೇಡಿ ಬಂದುಬಿಟ್ಟಿದೆ, ನಿಮ್ಮ ಮನೆ ಹೊಡಿತಾರ ಅಂದ್ರೆ ನಮಗೆ ಒಂದು ವಾರದಿಂದ ನಾವು ಊಟ ಸರಿಯಾಗಿ ಮಾಡ್ತೇವೆ. ನಾವೆಲ್ಲಿ ಹೋಗೋಣ ಹೇಳಿ? ಬ್ಯಾಂಕಲ್ಲಿ ಸಾಲ ಮಾಡೇವು, ಅವರ ರೈತರ ಹತ್ರ ಸಾಲ ಮಾಡೇವು, ಈ ಕಡೆ ರೈತರದ್ದು ಒಂದು ಗೋಳ, ನಾವು ಮನೆ ಕಟ್ಟಿದಾರ್ದು ಒಂದು ಗೋಳ. ನಾವು ಎಲ್ಲೆಲ್ಲಿಂದ ಬಂದೆವು? ಸುಮಾರು ಇಲ್ಲಿ ಬಂದಾರ ಒಂದು 200-300 ಜನ ಬಂದು ನಾವು ಮನೆ ಕಟ್ಕೊಂಡೆವು. ಏನೋ ಸಸ್ತಾ ಸೈಟ್ ಅದಾವಂತ ಬಂದು ಮನೆ ಕಟ್ಕೊಂಡೆವು. ಸಸ್ತಾ ಅಂದರು 10 ಲಕ್ಷ ಇಲ್ಲದೆ ನಮಗೆ ಸೈಟ್ ಕೊಟ್ಟಿಲ್ಲ, ಕಟ್ಕೊಂಡೇವಿ. ಸಡನ್ ಹೊಡಿತೀನಿ ಅಂತಂದ್ರೆ ನಾವು ಏನು ಮಾಡಬೇಕು? ನಾವು ಏನೂ ಮಾಡೋಂಗಲ್ಲ, ನಾವೇ ಈ ರೈತರ ಜೊತೆ ಸೇರ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾವು ರೆಡಿ. ಇದಕ್ಕಂತೂ ನಾವು ಸಿದ್ಧ. ಇದಕ್ಕಿಂತ ಹೆಚ್ಚಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ನಾವು ಪರಸ್ಥಳದಿಂದ ಬಂದೆವು. ಇಲ್ಲ ನಮ್ಮ ಬಿಲ್ಡಿಂಗ್ ರೈತರದ್ದು ಏನೇ ಇರ್ತೈತೆ ನಮಗೂ ಉಳಿಲಿ. ಕಳ್ಕೊಂಡೇವಿ ಈಗ ನಾವು. ಈಗ ಸಾವು ಒಂದೇ, ನಾವು ಸಾವನ್ನು ಬಿಟ್ಟರೆ ನಮಗೇನೂ ಇಲ್ಲ. ಇದಷ್ಟೇ ಹೇಳೋದು ನಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಯಾವ ಕಾರಣಕ್ಕಾಗಿ ಈ ಒಂದು ಹೋರಾಟ? ನಮ್ಮದೇನೆಂದರೆ ನಾವು ನಮ್ಮ ತಾತ ಮುತ್ತಾದನ ಕಾಲದಿಂದನೂ ಕೂಡ ಇರೋ ಒಂದು 2-3 ಎಕರೆ ಜಮೀನ ಉಳುಮೆ ಮಾಡಿಕೊಂಡು ಬೇಸಾಯ ಮಾಡ್ಕೊಂಡು ಬರ್ತಾಯಿದ್ದು. ಪರಿಸ್ಥಿತಿ ಸರಿ ಇಲ್ಲದೆ ಬಡಸ್ತನದಿಂದ 2 ಎಕರೆ ಜಮೀನು ಮಾಡಿಕೊಂಡು ಈಗ ಸದ್ಯಕ್ಕೆ ಏನಂದರೆ ನಮ್ಮ ಹೆಸರಲ್ಲಿ ಏನಿದೆ ಖಾಲಿ ಇರೋದು ಒಂದೇ ಒಂದು ಸೈಟ್ ಇದೆ. ಆ ಸೈಟನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಇರೋ ರೈತರುಗಳ ಜೊತೆ ಸೇರಿಕೊಂಡು ಒಂದು ಹೋರಾಟ ಮಾಡಿಕೊಂಡು ಇರೋ ಒಂದು ಜಾಗನ ಉಳಿಸ್ಕೊಂಡ್ರೆ ನಾವು ಮುಂದಕ್ಕೆ ನಮ್ಮ ಪೀಳಿಗೆಗಾದರೂ ಏನಾದರೂ ಒಂದು ಸಹಾಯ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ಒಂದು ಹೋರಾಟನ ಮಾಡ್ತಾಯಿದ್ದೀವಿ. ಅಕಸ್ಮಾತ್ ನಾವು ಮಾಡೋ ಹೋರಾಟದಲ್ಲಿ ಏನಾದರೂ ಫಲ ಸಿಗಲಿಲ್ಲ ಅಂದ್ಕೊಳ್ಳಿ, ಖಂಡಿತವಾಗೂ ನಮಗೆ ಇರೋ ದಾರಿ ಒಂದೇ ಸಾವು. ಓಕೆ, ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಹೇಳೋದೇನಿಲ್ಲ, ನಮ್ಮ ಜಮೀನನ್ನ ನಮ್ಮ ಭೂಮಿನ ನಮಗೆ ಆದಷ್ಟು ಉಳಿಸ್ಕೊಡೋಕೆ ಟ್ರೈ ಮಾಡಿ ಅಂತ ಹೇಳ್ತಿಲ್ಲ, ನಮಗೆ ಉಳಿಸ್ಕೊಡಿ ಅಂತ ನಾವು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನ ಹೆಸರು ಕಿರಣ್ ಅಂತ, ಇಲ್ಲಿ ಕೋಲೂರು ಗ್ರಾಮದವರು. ನಾವೊಬ್ಬರು ರೈತರು ಮೇಡಮ್. ಮೇನಾಗಿ ನಾವು ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ನಾವು ಒಂದು ದಿನಕ್ಕೆ 100 ಲೀಟ್ರ್ ಹಾಲು ಹಾಕ್ತೀವಿ. ಹೈನುಗಾರಿಕೆ ಮಾಡಬೇಕು ಅಂದರೆ ನಮ್ಗೆ ಜಮೀನು ಬೇಕೇ ಬೇಕು. ಹುಲ್ಲು ಬೆಳ್ಕೊಳಕ್ಕಾಗಲಿ ಅಥವಾ ಮೇವು ಬೆಳ್ಕೊಳಕ್ಕಾಗಲಿ, ಮತ್ತು ಅದ್ರ ಜೊತೆ ತೆಂಗು ಮತ್ತು ರಾಗಿ. ನಾವು ರೈತರಾಗಿರೋದ್ರೆ ರಾಗಿ ಬೆಳ್ಕೊತೀವಿ ಈ ಕಡೆ ಭಾಗದಲ್ಲಿ. ನಾವು ಹೈನುಗಾರಿಕೆಯಿಂದ ಹುಲ್ಲು ಬೆಳ್ಕೊಬೇಕು ಅಂದರೆ ನಮ್ಗೆ ಜಾಗ ಬೇಕೇ ಬೇಕು, ಜಮೀನು. ಈಗ ನಾವು ನಮ್ಮ ಥರ ಕುಟುಂಬ 100 ಕುಟುಂಬ ಆಯ್ತು ನಮ್ಮೂರಲ್ಲಿ. ನಾವು ಯಾರು ಕೆಲ್ಸಕ್ಕೆ ಹೋಗಲ್ಲ. ನಾವಿದೇ ಕೃಷಿ ಇಲ್ಲ ಕೃಷಿಯೇತರ ಚಟುವಟಿಕೆಗಳು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಫಾರ್ಮ್ ಆಗಿರ್ಬೋದು. ಈ ಥರ ನಾವು ಕೃಷಿಯೇತರ ಚಟುವಟಿಕೆ ಮಾಡಬೇಕು ಅಂದರೆ ನಮಗೆ ಭೂಮಿ ಬೇಕು. ಭೂಮಿ ಉಳ್ಕೊಳ್ಬೇಕು ಅಂದರೆ ಬಿಡಿಯಾಗಿ ನಮ್ಮನ್ನ ಕೈ ಬಿಡಬೇಕು. ನಮಗೆ ಯಾವ ಅಭಿವೃದ್ಧಿನೂ ಬೇಡ, ನಮ್ಮ ಜೀವನ ನಾವು ರೂಪಿಸ್ಕೊತೀವಿ, ನಮ್ಮ ಮೂಲಭೂತ ಸೌಕರ್ಯ ನಾವು ಕಲ್ಪಿಸ್ಕೊಂಡಿದ್ದೀವಿ. ನಮ್ಗೇನಪ್ಪ ಅಂದರೆ ನಾವು ಭೂಮಿ ಉಳ್ಕೊಬೇಕು ಮೇಯ್ನು. ನಾವು ನಿರುದ್ಯೋಗಿಗಳು ಹಾಕ್ಬಿಟ್ಟು ಜಮೀನು ಕೊಟ್ಬಿಟ್ಟು ನಾವು ಕೆಲಸಕ್ಕೆ ಹೋಗೋದು. ನಿಮ್ಮ ಮಾತಿನ ಸರ್ಕಾರ ಕೇಳುತ್ತಾ? ನೀವು ಮೀಡಿಯಾದವ್ರು ದಯವಿಟ್ಟು ತಲುಪಿಸ್ಬೇಕು ಮೇಡಮ್. ಯಾಕಂದರೆ ನಮಗೆ ಜನಪ್ರತಿನಿಧಿಗಳಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ, ನಮ್ಗೆ ಈ ಥರ ಬಿಡಿಯೇ ಬೇಡ, ನಾವು ಈಗ ಇರೋ ಜಮೀನು ಕೊಟ್ಬಿಟ್ಟು ನಾವು 10-15 ಸಾವಿರ ರೂಪಾಯಿ ಎಲ್ಲಿ ಕೆಲ್ಸಕ್ಕೆ ಹೋಗಬೇಕು? ನಾವು ಬೆಂಗಳೂರಿಗೆ ಹೋಗಿ ದುಡಿಯೋಕ್ಕಾಗ್ತದಾ? ಈಗ ಅರ್ಧ ವಯಸ್ಸಾಗೋಯ್ತು, ಆಗಲೇ ನಾವು 30-32 ವರ್ಷ ಆಗೋಯ್ತು. ಈಗ ಕೆಲಸ ಇಂಟರ್ವ್ಯೂ ಹೋಗೋಕ್ಕಾಗಲ್ಲ. ಇಲ್ಲೇ ನಾವು ಬದು ಕಟ್ಕೊಂಡಿದ್ದೀವಿ, ನಾವು ಹೆಂಗೋ ನಿಗಿಸ್ಕೊಂಡು ಹೋಗ್ತೀವಿ. ನಮ್ಮ ಜಾಗ ಬಿಟ್ಟುಬಿಟ್ರೆ ಸಾಕು, ನಾವು ನಮ್ಮ ಬದು ಕಟ್ಕೊತೀವಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈ ಒಂದು ಹೋರಾಟ ಇದು ನಿಜಕ್ಕೂ ಕೂಡ ಸರ್ಕಾರದವರೆಗೆ ಹೋಗಿ ಮುಟ್ಟುತ್ತಾ ಅಂತ? ಮುಟ್ಟಬೇಕನ್ಬಿಟ್ಟೆ ಮಾಡ್ತಿರೋದು ಮೇಡಮ್. ಮುಟ್ಟಬೇಕನ್ನೋದು ಎಲ್ಲರ ಇಚ್ಛೆ. ಮುಟ್ಟಬೇಕು ಅನ್ನೋದಕ್ಕೋಸ್ಕರನೇ ಮಾಡ್ತಾಯಿದ್ದೀವಿ. ಲಕ್ಷಾಂತರ ಜನಗಳು ಒಂದು ದುಡಿಮೆ ಆಗಲಿ, ಒಂದು ಇದಕ್ಕಾಗಲಿ ಎಲ್ಲದು ರೈತರಿಲ್ಲದೆ ಯಾವುದೂ ಇಲ್ಲ. ರೈತರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ಇವರು ಏಕಾಏಕಿ ತೊಗೊಂಬಂದು ಎಲ್ಲ ಈ ರೀತಿ ಮಾಡೋದ್ರಿಂದ ಎಲ್ಲ ರೈತರೇ ಆಗಲಿ ಎಲ್ಲರಿಗೂ ಸಮಸ್ಯೆನೇ. ಕೊಡೋ ದುಡ್ಡು ಅದು ಉಳಿಯೋದಿಲ್ಲ. ಭೂಮಿ ಬಿಟ್ಟರೆ ನಾವೇನೋ ಬೆಳ್ಕೊಂಡು ಅಟ್ಲೀಸ್ಟ್ ನಮ್ಮ ಮನೆ ಮಟ್ಟಕ್ಕಾದ್ರೂ ಬದುಕೊಂಡು ಹೋಗ್ಬೋದು ಅದನ್ನು. ಸೊ ಹಾಗಾದರೆ ಸರ್ಕಾರ ಈ ವಿಚಾರದ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತೆ? ಮಾಡಲೇಬೇಕಲ್ಲ ಮೇಡಮ್ ಅವರೇ. ಯಾಕಂದ್ರೆ ರೈತರನ್ನ ಇದು ಮಾಡಿಕೊಂಡು ಎದುರಾಕೊಂಡು ಏನು ಮಾಡ್ತಾರೆ ಅವರು? ರೈತರಿಂದನೇ ಪ್ರಪಂಚ ನಡಿಬೇಕಾದ್ರೆ ಅನ್ನ ಇಲ್ಲದೆ ಯಾರೂ ಬದುಕೋದಕ್ಕಾಗಲ್ಲ, ದುಡ್ಡಿನ ಯಾರು ತಿಂದು ಬದುಕೋದಕ್ಕಾಗಲ್ಲ. ರೈತರದು ಅವರು ಪರಿಗಣನೆ ತೊಗೊಳ್ಳೇಬೇಕು ಅವರು. ಸರ್ ನಮಸ್ತೆ ಸರ್. ನಮಸ್ತೆ. ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಜನ ರೈತರು ಭಾಗಿಯಾಗಿದ್ದಾರೆ. ಸೊ ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಏನು ಅಂತ, ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ, BDA ಅವಶ್ಯಕತೆ ಇಲ್ಲ ನಮಗಿಲ್ಲಿ, ಇಲ್ಲಿ ಅಭಿವೃದ್ಧಿ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇಲ್ಲಿರೋದು ಈ ಭಾಗದಲ್ಲಿರೋದು ಸಾಮಾನ್ಯವಾಗಿ 90% ರೈತರೇ ಇರೋದು. ರೈತರು ಏನು ಬೆಳೆ ಇದೆಯೋ ಅದು ಬೆಳೆದ್ರೆ ಮಾತ್ರ ಜನಕ್ಕೆ ಉಪಯೋಗ ಆಗುತ್ತೆ. ಇವರು ಲೇಔಟ್ಗಳು ಅದು ಇದು ಡೆವಲಪ್ ಮಾಡ್ಕೊಂಬಂದ್ರೆ ರೈತರಿಗೇನು ಪ್ರಯೋಜನ ಆಗಲ್ಲ. ರೈತರದ್ದು ಒಂದು ಮಾಹಿತಿ ಅನ್ನೋದು ಏನೂ ತಗೊಂಡಿಲ್ಲ. ಹೇಗೆ ನಿಮ್ಮ ಲೇಔಟ್ ಜಮೀನನ್ನು ಅಕ್ವೈರ್ ಮಾಡ್ತೀವಿ ಅದು ಇದು ಅಂತ ಏನೂ ತಗೊಂಡಿಲ್ಲ. ತಗೊಂಡಿರೋನೇ ಇವರು ಇಂಟಿಮೇಷನ್ ಮಾಡಿದ್ದಾರೆ.
ಆದ್ದರಿಂದ ಎಲ್ಲರೂ ಒಗ್ಗಟ್ಟು ಆಗಿ ಕೂಡಿ ನಾವು ಹೋರಾಟ ಮಾಡೋಣ ಅಂತ ಒಂದು ಸಭೆ ಸೇರಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ? ಅದು ಹೇಳೋಕ್ಕಾಗಲ್ಲ ಮೇಡಮ್, ಅದು ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅದ್ರ ಮೇಲೆ ಹೋಗುತ್ತೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಕೋಲೂರು ಗ್ರಾಮದಲ್ಲಿ ಮಾತ್ರ ಈ ಒಂದು ಡ್ರೋನ್ಗಳು ಹಾರಾಡಿತ್ತಾ ಅಥವಾ ಎಲ್ಲ ಗ್ರಾಮದಲ್ಲೂ ಹಾರಾಡಿ? ಇಲ್ಲ ಮೇಡಮ್, ಇಲ್ಲಿ ಸುತ್ತಲೂ ಕೋಲೂರು ಸುತ್ತಮುತ್ತಲು ಒಂದು 5-6 ಹಳ್ಳಿ ಬರುತ್ತೆ. ಎಲ್ಲ ಕಡೆಗೂ ಇವರು ಸರ್ವೆ ಮಾಡ್ತಾ ಇದ್ದಾರೆ. ನಾವು ಸರ್ವೆಗೆ ವಿರೋಧ ಮಾಡಬೇಕಿತ್ತು ಮೊದಲೇ, ಆದರೆ ಸರ್ವೆ ಮಾಡ್ತಾ ಇರೋದ್ರಿಂದ ನಾವೇನು ತೊಂದರೆ ಕೊಡಬಾರ್ದು ಅಂತ ಸುಮ್ಮನಾಗಿದ್ದೀವಿ. ರೈತರುಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಪೂರ್ತಿ ಗ್ರೀನ್ ಬೆಲ್ಟ್ ಏರಿಯಾ, ಎಲ್ಲರೂ ರೈತರು ಪ್ರತಿಯೊಬ್ಬರು ಬೆಳೆ ಬೆಳೆದು ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ದಯವಿಟ್ಟು ಈ BDS ವಾಸ ಏನು ಬೇಡ. ಈಗ ಆಲ್ರೆಡಿ ಮಾಡಿರೋದನ್ನೇ ಡೆವಲಪ್ಮೆಂಟ್ ಮಾಡಿಲ್ಲ, ಇನ್ನು ಎಲ್ಲ ಅಲ್ಲೇ ಬೆಳೆಗಳು ಬೆಳ್ಕೊಂಡು ಅಲ್ಲೇ ಓಡಾಡೋಕ್ಕಾಗ್ದಿರೋಷ್ಟು ಪರಿಸ್ಥಿತಿ ಇರ್ಬೇಕಾರೆ ಇಲ್ಲಿ ಎಲ್ಲ ರೈತರು ಅದರಿಂದನೇ ಜೀವನ ಮಾಡ್ತಾ ಇರ್ಬೇಕಾರೆ ಯಾಕೆ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇವಾಗ ಸರ್ಕಾರಕ್ಕೆ ಸಾಕಷ್ಟು ಜನ ಮನವಿಯನ್ನು ಕೂಡ ಕೊಟ್ಟಿದ್ದೀರಾ. ಸೊ ಈಗ ಈ ಒಂದು ಸಭೆಯ ಉದ್ದೇಶ ಏನು? ಈ ಸಭೆ ಎಲ್ಲ ರೈತರುಗಳು ನಮಗೆ ಬೇಕಾಗಿಲ್ಲ, BD ಅನ್ನೋದು ಬೇಕಾಗಿಲ್ಲ, ಸೈಡ್ ಮಾಡಿಕೊಂಡು ಏನು ಜೀವನ ಮಾಡೋಕ್ಕಾಗತ್ತೆ. ಈ ಹಣ ತಗೊಂಡ್ರೆ ಸ್ವಲ್ಪ ದಿನ ಇರ್ಬೋದು, ಅದು ಹೋಗುತ್ತೆ. ಆದ್ದರಿಂದ ನಾವು ಎಲ್ಲರಿಗೂ ಭೂಮಿನೇ ಇಂಪಾರ್ಟೆಂಟು. ಭೂಮಿಯಿಂದನೇ ನಾವು ಬೆಳೆ ಬೆಳ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಆರಾಮಾಗಿದ್ದೀವಿ ಅನ್ನೋದು ಉದ್ದೇಶ ಅಷ್ಟೇ. ನೀವು ವೋಟ್ ಹಾಕಿದವ್ರು ಯಾರು ಬಂದಿಲ್ವಾ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ? ಇಲ್ಲ ಮೇಡಮ್, ಬರ್ತಾರೆ. ಇನ್ನೂ ಅದ್ರ ಬಗ್ಗೆ ನಾವು ಯಾವುದೋ ಹೋಗಿಲ್ಲ, ಅಲ್ಲಿ ತನಕ ಹೋಗಿಲ್ಲ. ನಾವು ಫಸ್ಟು ನಾವು ಪೂರ್ವಭಾವಿ ಸಭೆ ಅಂತ ಹೇಳಿ ನಾವೆಲ್ಲ ಸುತ್ತಮುತ್ತಲಿರೋ ಗ್ರಾಮಗಳೆಲ್ಲರೂ ಸೇರಿಕೊಂಡು ಮಾಡಿ ಆನಂತರ ಅವ್ರ ಹತ್ರ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಲ್ರೆಡಿ ಒಂದ್ಸರಿ ಕೊಟ್ಟಿದ್ದೀವಿ. ಈಗ ಮತ್ತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್ ಅವರೇ. ಸರ್ ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ? ಮೇಡಮ್ ಅವರೇ, ಇದು ಒಂದು ರೈತರು ಉಳಿಸೋಕ್ಕೋಸ್ಕರ ಹೋರಾಟ ಅಂತ ಸಭೆ ಮೊದಲನೇ ಸಭೆ ಮಾಡ್ತಾವ್ರೆ. ಇದು ಇನ್ನೂ ಬೃಹತ್ ಮಟ್ಟದಲ್ಲಿ ಸಾಗ್ಬೋದು. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀವಿ ಮೇಡಮ್ ಅವರೇ. ಈಗ ಯಾಕೆ ಅಂದರೆ, ಯಾಕೆ ಸರ್ ನಿಮ್ಗೆ ಅಭಿವೃದ್ಧಿ ಅವಶ್ಯಕತೆ ಇಲ್ವಾ? ಅಭಿವೃದ್ಧಿ ಏನಿಲ್ಲ ಐತೆ ಮೇಡಮ್ ಅವರೇ. ಈಗ ನಾವು ಓದಿ ನಮ್ಗೆ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕದಲ್ಲೂ ನಾವು ಇದೇ ಒಂದು ಜೀವನ ಮಾಡಿ ಇದರಲ್ಲೇ ನಾವು ರೈತರಿಗೆ ಸರ್ಕಾರದ ಮೇಲೆ ಡಿಪೆಂಡ್ ಆಗದಲ್ಲೇ ನಾವೇ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀವಿ. ಅದನ್ನು ಇವರು ಜಮೀನು ಕಿತ್ಕೊಂಡ್ಬಿಟ್ರೆ ನಾವು ಬದುಕೋದೆಲ್ಲಿ? ಓಲಿ ಸರ್ಕಾರದವರಲ್ಲಿ ನಮ್ಮ ಜಮೀನು ಕಿತ್ಕೊಂಡ್ರೆ ಕೆಲಸ ಕೊಡ್ತಾರೆ ನಮಗೆ? ಸರ್ಕಾರಿ ಕೆಲಸ ಕೊಡಲಿ. ನಮ್ಮ ಮನೇಲಿ 4 ಜನ ಇದ್ದೀವಿ, 4 ಜನಕ್ಕೂ 4 ಸರ್ಕಾರಿ ಕೆಲಸ ಕೊಟ್ಟರೆ ಓಲಿ ನಾವು ಅದಕ್ಕೆ ಒಪ್ಕೊಂತೀವಿ. ಕೊಡೋಕ್ಕಾಗುತ್ತೆ? ಚಾಲೆಂಜ್ ಆಗ್ತಿದ್ದೀರಾ? ಅಲ್ಲ, ಕೊಡಲಿ ಮೇಡಮ್ ಮರಿ. ಇವ್ರು ಇಷ್ಟೊಂದು ಮಾಡ್ಬೇಕಾರೆ ನಮಗೆ ಒಂದು ಉದ್ಯೋಗ ಅನ್ನೋದು ಕಲಿಸ್ಬೇಕಲ್ವಾ? ಸರ್ಕಾರದವ್ರು ಈಗ ಒಂದು ಸರ್ಕಾರ ಉದ್ಯೋಗದಲ್ಲಿ ಮಾಡೋರು ಅವರು ಎಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಕೊಂಡಿರ್ತಾರೆ. ನಾವು ರೈತರು ಹಾಲು ಕರ್ಕೊಂಡು ತರಕಾರಿ ಬೆಳ್ಕೊಂಡು ಈ ಥರ ಜೀವನ ಮಾಡ್ಬೇಕಾರೆ ನಮ್ಮನ್ನು ಒಕ್ಕಲೆಬ್ಬಿಸ್ಬೇಕಾರೆ ಇವರು ನಮಗೆ ಒಂದು ಸಪೋರ್ಟ್ ಮಾಡಬೇಕಲ್ಲ. ಅವರು ಮಾಡಿದ್ರೆ ನಾವು ಅದು ಬಿಟ್ಕೊಡೋಕೆ ರೆಡಿ ಇದ್ದೀವಿ. ಇಲ್ಲ ಅಂತಂದ್ರೆ ಹೆಂಗೆ ಬಿಟ್ಕೊಡೋದು ನಾವು? ಸೊ ಯಾವುದೇ ಕಾರಣಕ್ಕೂ ಕೂಡ BDA ಕೊಡಲ್ಲ ಮೇಡಮ್ ಅವರೇ. ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಜಮೀನು ಮಾತ್ರ ನಾವು ಬಿಡೋಕ್ಕೆ ರೆಡಿ ಇಲ್ಲ. ಎಷ್ಟು ವರ್ಷಗಳಿಂದ ನೀವು ಇಲ್ಲೇ ಇದೆ? ನಿಮ್ಮ ಅಜ್ಜ ಮುತ್ತಜ್ಜ ಎಲ್ಲ ನಾವು ಅಜ್ಜ ತಾತ ಕಾಲದಿಂದ ಇಲ್ಲೇ ಇದ್ದೀವಿ ಮೇಡಮ್ ಅವರೇ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಊರನ್ನ ಅಂದರೆ ಕೋಲೂರು ಗ್ರಾಮವನ್ನು ಹೀಗೆ ಇಡೋಕೆ, ಅಂದರೆ BDA ಇಲ್ಲಿ ಬರದೇ ಇರೋಕೆ ಯಾವುದಾದ್ರು ಕಾರಣ ಕೊಡ್ತೀರಾ? ಮೇಡಮ್, ಇಲ್ಲಿ ನಾವು ಕೇತೋಹಳ್ಳಿ ಮತ್ತು ಕೋಲೂರು ಭಾಗ ಮತ್ತು ರಾಮವಳ್ಳಿ ಭಾಗದಲ್ಲಿ ಸುಮಾರು ನಾವು ಒಂದು 200 ನರ್ಸರಿಗಳಿವೆ. ಈ 200 ನರ್ಸರಿಗಳಿಗೆ ಸುಮಾರು 5,000 ಜನ ಕೆಲಸ ಮಾಡ್ತಾಯಿದ್ದಾರೆ. 5,000 ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತು ಪಾರ್ಟ್ಸ್ ಅಂಗಡಿಗಳಿರ್ಬೋದು, ಇದೆಲ್ಲ ಇಟ್ಕೊಂಡು ತುಂಬ ಜನ ಇಲ್ಲಿ ಸುಮಾರು ಒಂದು 10,000 20,000 ಜನ ಇದ್ರ ಮೇಲೆ ಇದಾಗಿದೆ, ಏನು ಅದ್ರ ಮೇಲೆ ಇದ್ದಾರೆ, ಅದ್ರ ಡಿಪೆಂಡ್ ಆಗಿದ್ದಾರೆ. ಅದನ್ನೆಲ್ಲ ನಾವೀಗ ಬಿಟ್ಟು ಹೋದರೆ ನಾವೆಲ್ಲಿ ಹೋಗೋದು ಮತ್ತೆ? ಅದರಿಂದ ನಾವೀಗ ಇಡೀ ನಮ್ಮ ಏನು ಸೌತ್ ಇಂಡಿಯಾ ಇದೆ, ಇದಕ್ಕೆಲ್ಲ ನಾವು ಗ್ರೀನರಿಗೋಸ್ಕರ ಎಲ್ಲ ಗಿಡ ಮರ ಹಸಿರಾಗಿರಬೇಕು ಅನ್ನೋ ನಾವು ಒಂದು ಇದು ಮಾಡ್ಕೊಂಡು ಇದ್ದೀವಿ. ದಯವಿಟ್ಟು ಇದನ್ನು ಕೈ ಬಿಡಬೇಕು, ಸರ್ಕಾರ ಕೈ ಬಿಡಬೇಕು, ನಮ್ಮ ಜಾಗಗಳು ನಮಗೆ ಬಿಡಬೇಕು ಅಂತ ಕೇಳ್ಕೊತೀವಿ. ಈಗ BDA ಎನ್ನುವಂತಹ ಹೆಸರಿನಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಯನ್ನು ನಡೆಸ್ತಾ ಇದೆಯಾ ಅಂತ? ಖಂಡಿತ ಮೇಡಮ್, ರಿಯಲ್ ಎಸ್ಟೇಟ್ ದಂಧೆನೇ ಇದೆಲ್ಲ. ಈ ರೈತರುಗಳು ಯಾವುದೇ ಅನುಕೂಲ ಇಲ್ಲ. ಇಲ್ಲಿ ಯಾರೂ ಮನೆಯೂ ಕೇಳಿಲ್ಲ. ಇರೋವೇ ಡೆವಲಪ್ ಮಾಡಿರೋದೇ ಅಲ್ಲ ಹಂಗೆ ಬಿದ್ದಿದೆ. ಇದು ಸುಮ್ಮನೆ ರೈತರನ್ನ ಒಗ್ಲೆಬ್ಬಿಸಿ ಹಾಳು ಮಾಡಿ ಸರ್ಕಾರ ಇದನ್ನು ಇದು ಮಾಡ್ತಿದ್ದಾರೆ. ನಿಮ್ಗೆ ಅವಶ್ಯಕತೆ ಇಲ್ಲ ಮೇಡಮ್. ಆರಾಮಾಗಿರ್ತೀರಂಗೆ. ನಮ್ಮ ರೈತರಾಗಿರೋದೇ ಆರಾಮ ಮೇಡಮ್. ನಮಗೆಲ್ಲ ಸರ್ಕಾರಿಗೆ ಏನು ಕೆಲಸಗಳು ಕೊಡ್ತಾರೆ? ಇವರು ಏನು ಕೊಡಲ್ಲ. ಈಗ ಎಲ್ಲರಿಗೂ ಸರ್ಕಾರಿ ಕೆಲಸಗಳು ಕೊಟ್ಬಿಡಲಿ, ಆರಾಮಾಗಿರ್ತೀವಿ. ಹೆಂಗೆ ಇವರೆಲ್ಲ ಸರ್ಕಾರಿ ಕೆಲಸ ತಗೊಂಡವ್ರೆ, ಆರಾಮಾಗಿ ಅವರು ಈಗೀಗ ಕರಪ್ಷನ್ ನಡೀತದೆ. ಈ ಒಬ್ಬ ರೈತ ಸೈಟ್ ಹಾಕ್ಸ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಬೀಳ್ತಾರೆ. ಇವೆಲ್ಲ ಇರೋದ್ರಿಂದ ದಯವಿಟ್ಟು ನಮ್ಮ ರೈತರಾಗಿರೋಕ್ಕೆ ಬಿಡಿ. ಅನ್ನ ಎಲ್ಲಿಂದ ಬರ್ತದೆ? ಅನ್ನ ರೈತ ಬೆಳೆದ್ರೆ ಅನ್ನ ತಿನ್ನೋದು. ಈಗ BDA ಆದರೆ ಅವರು ಅನ್ನ ಬೆಳೀತಾರ? ಯಾರು? ನಾವೆಲ್ಲದಕ್ಕೂ ನಾವೇ ಕಾರಣ. ರೈತರಿಲ್ಲ ಅಂದರೆ ಇವತ್ತು ದೇಶ ಇಲ್ಲ. ರೈತರೇ ಮುಖ್ಯ ಅಂತ ಹೇಳ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್.
ಓಕೆ, BDA ಇದು ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ ದಂಧೆಯನ್ನ ಶುರು ಮಾಡ್ತಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಿದ್ಯಾ? ಅದು ನಿಜ ಮೇಡಮ್. ಇಲ್ಲಿ ನಮ್ಮ ಕೋಲೂರು ಗ್ರಾಮ ಮತ್ತು ಕೇತೋಳಿ ಗ್ರಾಮ, ಅದಕ್ಕೂ ಮೇಲಾಗಿ ದೊಡ್ಡಾಲ್ಮರ ಗ್ರಾಮ ಅಂತ ಏನಿದೆ, ದೊಡ್ಡಾಲ್ಮರ ಅಂತ ಒಂದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ಆ ಒಂದು ದೊಡ್ಡಾಲ್ಮರ ಸುತ್ತಮುತ್ತ ಕೇತೋಳಿ ಅಂತ ಒಂದು ದೊಡ್ಡ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸುಮಾರು ಒಂದು 500 ಎಕರೆ ಜಮೀನುಗಳಿದ್ದು, ಆ 500 ಎಕರೆ ಜಮೀನುಗಳನ್ನ ಸುಮಾರು 30-40 ವರ್ಷಗಳಿಂದನೂ ಕೂಡ ಆ ರೈತರು ನರ್ಸರಿಗಳನ್ನೇ ಅವಲಂಬಿಸ್ಕೊಂಡು ಅವರ ಒಂದು ಮಕ್ಕಳುಗಳ್ನ ವಿದ್ಯಾಭ್ಯಾಸ ಇರ್ಬೋದು, ಹೆಣ್ಮಕ್ಳು ಮದುವೆ ಮುಂಜಿ ಇರ್ಬೋದು, ಮತ್ತು ಹೈನುಗಾರಿಕೆಗಳಿರ್ಬೋದು, ಪ್ರತಿಯೊಂದೂ ಕೂಡ ಈ ನರ್ಸರಿ ಮೇಲೇ ಅವಲಂಬಿಸ್ಕೊಂಡು ಬಂದಿದ್ದಾರೆ. ಅವರು ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ, ಎಲ್ಲ ಡಿಗ್ರಿ ಹೋಲ್ಡರ್ಗಳಾಗಿದ್ದಾರೆ. ಸರ್ಕಾರದಿಂದ ಯಾವುದೇ ಥರದ ಅವ್ರದ್ದು ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲದ ಕಾರಣ ವಿದ್ಯಾವಂತರಾಗಿ ಇಡೀ ಭಾರತದಾದ್ಯಂತ ಎಲ್ಲೇ ಇರ್ಬೋದು, ಈ ಉತ್ತರ ಭಾರತ ಇರ್ಬೋದು, ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಶೋಗಳಿಗೆ ಇಟ್ಟಿರ್ತಾರಲ್ಲ ಮೇಡಮ್, ಗಿಡಗಳು ಪಾಟ್ಗಳು, ಅವೆಲ್ಲ ನಮ್ಮ ದೊಡ್ಡಾಲ್ಮರ ಮತ್ತು ಕೇತೋಳಿ ಗ್ರಾಮದಿಂದಲೇ ಇಡೀ ಭಾರತಕ್ಕೇ ಪ್ರತಿಯೊಂದು ಗ್ರಾಮದಲ್ಲೂ ಒಂದೊಂದು ಮದುವೆ ಮುಂಜಿ ಯಾವುದೇ ಇರ್ಬೋದು, ಅಲ್ಲಿ ಶೋಗೆ ಏನು ಇಟ್ಟಿರ್ತಾರೆ ಅದೆಲ್ಲ ನಮ್ಮ ಕೇತೋಳಿ ಗ್ರಾಮದ್ದೇ. ಇದು ಒಂದು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಕೇರಳದವ್ರು ಬಂದು ತಗೊಂಡೋಗ್ತಾರೆ, ಅಲ್ಲಿಂದ ಬಂದರೆ ಆಂಧ್ರದವ್ರು ಬಂದು ತಗೊಂಡೋಗ್ತಾರೆ. ಇದೇ ಒಂದು ಕಾಯಕನ ನಮ್ಮ ಕೇತೋಳಿ ಗ್ರಾಮ, ಕೋಲೂರು ಗ್ರಾಮ ಮತ್ತು ನಮ್ಮ ದೊಡ್ಡಾಲ್ಮರ ಅಂತ ಒಂದು ಹೆಸರುವಾಸಿಯಾದಂಥ ಒಂದು ಊರಿನ ಜನಗಳು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಮತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೈನುಗಾರಿಕೆನೇ ಅವಲಂಬಿಸ್ಕೊಂಡಿದ್ದಾರೆ. ಇಲ್ಲಿ ಕೇತೋಳಿ ಗ್ರಾಮ ಇರ್ಬೋದು, ಕೋಲೂರು ಗ್ರಾಮ ಇರ್ಬೋದು, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದೊಂದು ಗ್ರಾಮದಲ್ಲಿ 400-500 ಲೀಟ್ರು ಹಾಲನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಹಾಲಿನ ಡೈರಿಗೆ ಬೆಳಗ್ಗೆದ್ದು ಸಪ್ಲೈ ಮಾಡ್ತಿದ್ದಾರೆ. ಇವರು ರೈತರನ್ನೇ ಅವಲಂಬಿಸ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಈ ಜಾಗನ BDAಗೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಗೆ ಬಿಟ್ಕೊಡಲು ನಾವು ತಯಾರಿಲ್ಲ. ನಮ್ಮ ಮುಂದೆ ಏನೇ ಉಗ್ರ ಹೋರಾಟ ಆದ್ರೂ ಕೂಡ ನಾವು ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ನಮ್ಮ ಕೋಲೂರು ಗ್ರಾಮ ಇರ್ಬೋದು, ಚಿಕ್ಕಲ್ಲೂರು ಗ್ರಾಮ ಇರ್ಬೋದು, ಕೇತೋಳಿ ಗ್ರಾಮ ಇರ್ಬೋದು, ರಾಮಹಳ್ಳಿ, ಮಾರ್ಗಂಡಹಳ್ಳಿ, ಕಣ್ಮಿಣ್ಕಿ ಎಲ್ಲ ಒಗ್ಗಟ್ಟಿನಿಂದನೇ ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮೊನ್ನೆ ದೇವನಹಳ್ಳಿ ಹತ್ರ ಬಿಟ್ಟಿದ್ದಾರಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ಹೋರಾಟ ಮಾಡಿ ನಮ್ಮ ಜಾಗವನ್ನು, ರೈತರ ಜಾಗವನ್ನು ನಾವು ಉಳಿಸ್ಕೊಳಕ್ಕೆ ಏನು ಕಾನೂನಿನ ರೀತಿಯಲ್ಲಿ ಮತ್ತು ಸತ್ಯ ಅಹಿಂಸೆಯಿಂದ ಯಾರಿಗೂ ತೊಂದರೆ ಆಗ್ದಂಗೆ ಬಿಡಿಸ್ಕೊಳಕ್ಕೆ ನಮ್ಮ ಹೋರಾಟ ರಾತ್ರಿ ಹಗಲು ನಿರಂತರವಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ ಮಾಡಿ. BDA ಬಂದು ನಮ್ಮ ಜಾಗವನ್ನು ತೆಗೆದುಕೊಂಡು ಅದರಲ್ಲಿ ಫ್ಯಾಕ್ಟ್ರಿನೋ ಅಥವಾ ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತದಾದ ನಂತರ ನಮ್ಮ ರೈತರನ್ನೇ ಅಲ್ಲಿ ವಾಚ್ಮ್ಯಾನ್ ಮಾಡಿಬಿಟ್ರೆ ಕಷ್ಟ ಅಂತ ಹೇಳಿ ಸಾಕಷ್ಟು ಜನ ಫಿಲಮ್ ಸ್ಟಾರ್ಗಳು ಈ ಮಾತು ಹೇಳಿದ್ರು. ಈಗ BDA ನಿಮ್ಮ ಊರಿಗೆ ಬಂದಿದೆ, ಕೋಲೂರು ಗ್ರಾಮಕ್ಕೆ. ಸೆಕ್ಯೂರಿಟಿ ಕಾಸು ಅಂತ ಕೊಡ್ತಾರೆ, ಫ್ಯಾಕ್ಟ್ರಿಗಳು ಕಟ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ, ಸೆಕ್ಯೂರಿಟಿ ಕಾಸು ಅಂತ ಕೊಡ್ತಾರೆ. ನೀವು ಇದಕ್ಕೆ ಬದಲು ಒಂದು ಕ್ವಶನ್ ಕೇಳಿದ್ರಿ, ನೀವು ಓಟ್ ಹಾಕ್ತಾರೆ ಯಾರು ಬರಲಿಲ್ವಾ ಅಂತ. ಪಾಪ ಮನೇಲಿ ಒಂದು 10 ಓಟಿದ್ರೆ ಓಟ್ಗೆ 2,000 ಕೊಟ್ಟಿರ್ತಾರೆ ನಮಗೆ. ಇಸ್ಕೊಂಡಿದ್ದೀವಿ. ಹೌದಾ ಮೇಡಮ್, ಸತ್ಯ ಇದು. ಓಟ್ಗೆ 2,000 ಇಸ್ಕೊಂಡಿರ್ತೀವಿ. ದಳದವರು 2,000 ಕೊಟ್ಟಿರ್ತಾರೆ, ಕಾಂಗ್ರೆಸ್ 2,000 ಕೊಡ್ತಾರೆ, BJP ಕೊಟ್ಟಿರ್ತಾರೆ. ಎಲ್ಲ ಗೌರ್ಮೆಂಟಲ್ಲೂ ಕೂಡ BDA ಡೆವಲಪ್ಮೆಂಟ್ ಆಗಿದೆ, ಈಗಲೂ ಮಾಡ್ತೀವಿ ಅಂತ ಬಂದವ್ರೆ. ಇದು ರೈತರನ್ನ ಯಾರು ಉದ್ಧಾರ ಮಾಡೋಕ್ಕೆ ಮಾಡ್ತಾ ಇಲ್ಲ. ಇವರು ಅವ್ರ ಜಾಬ್ಗಳು ತುಂಬಿಸ್ಕೊಬೇಕು, ಅಧಿಕಾರಿಗಳು ಅವ್ರು ಚೆನ್ನಾಗಾಗಬೇಕು, ಫಂಡು ಅವ್ರವ್ರಿಗೆ ಗೌರ್ಮೆಂಟು ಫಾರ್ಮ್ ಮಾಡೋದಕ್ಕೆ ಅವ್ರ ಫಂಡು ರಿಲೀಸ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಸ್ಕೀಮ್ಗಳನ್ನ ಅವಾಗ ಇಕ್ಕೊಂತ ಇರ್ತಾರೆ. ಬಟ್ ಜನಗಳಿಗೆ ಏನು, ಈಗ ಅರ್ಧ ಎಕರೆ ಜಾಗ ಇರ್ತದೆ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು 2 ಸೈಡ್ ಕೊಡ್ತೀವಿ ಹೋಗಿ ಅಂತೇಳಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರು ಏನು ಜೀವನ ಮಾಡ್ತಾರೆ ಮೇಡಮ್? ಇದು ಆ್ಯಕ್ಚುಲಿ ಮನುಷ್ಯ ಉಳಿವಿನ ಪ್ರಶ್ನೆ ಇದು. ಇವರು ನಾವು ಡೆವಲಪ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಪೂರ್ತಿ ರೈತರನ್ನೆಲ್ಲ ಒಕ್ಕಲೆ ಬಿಡಿಸ್ಬಿಟ್ಟು ಇವರು ನಾವು ಡೆವಲಪ್ ಮಾಡ್ತೀವಿ, BDA ತಗೊಂತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೋದರೆ ಈ ನಾಳೆ ಎಲ್ಲಿ ಹೋಗ್ತಾರೆ ಬಿಟ್ಬಿಟ್ಟು? ಸೈಟ್ ಕೊಡ್ತಾರೆ ಅಂತ ಅನ್ಕೊಳ್ರಿ. ಮಗಳ ಮದುವೆ ಮಾಡೋಕೆ ಸೈಟ್ ಮಾಡ್ತಾರೆ, ಮಗನ ಮದುವೆಗೆ ಒಂದು ಸೈಟ್ ಮಾಡ್ತಾರೆ, ನಾಮಕರಣಕ್ಕೆ ಮಗ ಅಚ್ಚುಕಟ್ಟಾಗಿ ಮಗ ಹಾಸ್ಕೊಳ್ತಾರೆ. ನೆಕ್ಸ್ಟ್ ಇವರ ಐಡೆಂಟಿಟಿ ಏನಿರುತ್ತೆ, ಇದನ್ನು ಸರ್ಕಾರ ಗಂಭೀರ ಪರಿಗಣನೆ ಮಾಡಬೇಕು. BDA ತಗೊಂಡ್ರಿಂದ ಏನು ಅನುಕೂಲ ಇಲ್ಲ. ಏನಿದೆ ಈಗ ಆಲ್ರೆಡಿ ಕೆಂಪೇಗೌಡ ಬಡಾವಣೆ 2002-03 ಮಾಡಿದ್ರು. 25 ವರ್ಷ ಆಯಿತು. ಅವ್ರ ಯೋಗ್ಯತೆಗೆ ಇನ್ನೂ ಅಲ್ಲಿ ಮನೆಗಳು ಕಟ್ಸೋಕ್ಕಾಗಲಿಲ್ಲ, ಸೈಟ್ ಅಲಾಟ್ ಮಾಡಲಿಲ್ಲ, ಅವ್ರಿಗಿನ್ನ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ರೈತರುಗಳಿಗೆ. ಇಲ್ಲಿ ಅಲ್ಲಿಗೆ ಮಾಡಿದಾರೆ ಯೋಗ್ಯತೆಗೆ, ಇನ್ನು ಬಂದು ಇಲ್ಲಿ ಮಾಡಿಬಿಟ್ಟು ಇದು ಏನು ಮಾಡ್ತಾರೆ ಮೇಡಮ್? 25 ವರ್ಷ ಆಯಿತು ಕೆಂಪೇಗೌಡ ಬಡಾವಣೆ ಒಂದು ಸ್ಟಾರ್ಟ್ ಮಾಡಿ ಅವರು. ಅದನ್ನೇನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಬರ್ತಾರೆ, ಫಂಡ್ ಏನು ಮಾಡ್ಕೊತಾರೆ, ಡಿನೋಟಿಫಿಕೇಶನ್ ದುಡ್ಡು ಮಾಡ್ಕೊತಾರೆ, ಹೋಯ್ತಾರೆ ಅಷ್ಟೇ. ಇವ್ರ ಯೋಗ್ಯತೆಗೆ ಏನೋ ಮಾಡಿ ಉದ್ಧಾರ ಮಾಡೋ ಜನಗಳನ್ನ
ಜನಗಳು ಬಕ್ರಾಗದ ಗ್ಯಾರಂಟಿ ಜನಗಳು ಆಯ್ತಾರೆ. ನಮ್ಮ ತಲೆ ಮೇಲೆ ಕಲ್ಲ ಕಾಯ್ದವ್ರೆ, ನೋಡೋಣ ಅದ್ರ ಮೇಲೆ ನಾವು ಎಲ್ಲ ಜನ ಎದ್ದು ಹೋರಾಟ ಮಾಡ್ತೀವಿ ಅಂತ. 2,000 ಇಸ್ಕೊಂಡು ಹಾಕಿದವಲ್ಲ, ಅದರದ್ದು ಈ ಪ್ರತಿಫಲ ಇದು. 2,000 ಕೊಟ್ಟು ಹಾಕಿದ್ ಒತ್ತೊತ್ತು ಬಂದ್ವಲ್ಲ, ನಾವು ಬಿಟ್ಟು ಇಸ್ಕೊಂಡು ಯಾರೋ ನಮ್ಮ ಸ್ನೇಹಿತರು ಹೇಳೋರು, ನಾಯಕರು ಹೇಳೋರು, ಅದು ಒತ್ತೊತ್ತು ಬಂದ್ರಲ್ಲ, ಅನುಭವಿಸ್ಲೇಬೇಕು. ಏನು ಬೇರೆ ದಾರಿ ಇಲ್ಲ ಇದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮ್ಮ ಹೆಸರು ಮಂಜು ಅಂತ. ಈಗ ಏನಾಗಿದೆ, ಸರ್ಕಾರ ಇದು ಬೆಂಗಳೂರು ಅಂತ ಡೆವಲಪ್ಮೆಂಟ್ ಮಾಡಿ ಎಲ್ಲ ಕಡೆ ಮರ ಗಿಡ ಕಡಿದು ಕಾಂಕ್ರೀಟು ಕಾಡು ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಈ ಜಾಗನ ಹಸಿರು ವಲಯ ಅಂತ ಪರಿವರ್ತನೆ ಮಾಡಿದೆ. ಈಗ ಇದನ್ನ ಏಕಾಏಕಿ ಹಸಿರು ವಲಯನ ಲಿಫ್ಟ್ ಮಾಡಿಬಿಟ್ಟು BDA ಮಾಡ್ತೀನಿ ಅಂದರೆ ಹಸಿರು ವಲಯ ಮತ್ತು ಹಸಿರು ಎಲ್ಲಿದೆ? ಮತ್ತು ಇದು ಪರಿಸರವಾದಿಗಳು ಮತ್ತು ಈ ಅರಣ್ಯ ಇಲಾಖೆ ಎಲ್ಲ ಏನು ಮಾಡ್ತಾಯಿದೆ? ಸರ್ಕಾರಕ್ಕೆ ಹಸಿರು ವಲಯ ಅಂತ ಗುರುತಿಸಿರೋದೇ ಇದೊಂದು. ಆದ್ದರಿಂದ BDAದವರು ಈ ಜಾಗನ ಆಕ್ರಮಿಸದೆ ಇದು ಹಸಿರು ವಲಯ ಆಗೇ ಮಾರ್ಪಾಡು ಮಾಡಿಸಿ ಇದನ್ನ ಆಗಿ ಕೈ ಬಿಡಬೇಕು ಅಂತ ನಾನು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಈಗ ಸರ್ ಕೂತ್ಕೊಳ್ಳಿ ಸರ್. ಏಕೆ ಸೊ ಈಗ ವೋಟ್ ನಾ ಆಗಲೇ ಹೇಳ್ತಾ ಇದ್ದೆ, ವೋಟ್ ಹಾಕಿಸ್ಕೊಂಡವ್ರು ಯಾರು ನಿಮ್ಮ ಹೆಲ್ಪಿಗೆ ಬಂದಿಲ್ವಾ ಅಂತ. ವೋಟ್ ಅದ್ರ ಬಗ್ಗೆ, ಇದು ರಾಜಕೀಯದ ವಿಚಾರದ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ಮೇಡಮ್. ಅಂದ್ರೆ ಸರ್ಕಾರದಿಂದ ಇದಾಗ್ತಾ ಇದೆ ಸರ್. ನಾವು ರೈತರಿಂದ ಹೋರಾಡ್ತಾ ಇರೋದು. BDA ನಮಗೆ ಬೇಕಾಗಿಲ್ಲ. ಇದು ಹಸಿರು ವಲಯ ಅಂತ ಸರ್ಕಾರ ಮಾರ್ಪಡಿಸೋದ್ರಿಂದ ಹಸಿರು ವಲಯ ಇರಬೇಕೇ ಹೊರತು ಇದು ಮತ್ತೆ ಇನ್ನೇನು ಉದ್ದೇಶಕ್ಕೂ ಬಡಾವಣೆ ಉದ್ದೇಶ ಮಾಡಿ ರೈತರನ್ನ ಒಕ್ಕಲ್ಲಿ ಬರ್ಸೋ ಕೆಲಸ ಬೇಡ ಅಂತ ನಮ್ಮ. ಥ್ಯಾಂಕ್ ಯು ಸರ್. ನಮಸ್ಕಾರ. BDAದವರು ನಿಮ್ಮ ಒಂದು ಜಾಗವನ್ನ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಏನು ಅನಿಸ್ತಿದೆ? ಇದು ತುಂಬ ರೈತರಿಗೆ ಅನ್ಯಾಯ ಆಗುತ್ತೆ. ನಾವೀಗ 40ರಿಂದ 50 ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ. ನಮಗೆ ಅದೇ ಜೀವನ. ನಾವು ಬೆಳಿಗ್ಗೆ ಇದ್ದರೆ ಎಲ್ಲೋ ಕೆಲಸ ಮಾಡ್ಕೊಬರ್ತೀವಿ, ಮನೆಯಲ್ಲಿ ತೋಟ ಹಸುಗಳೆಲ್ಲ ಸಾಕ್ಕೊಂಡಿದ್ದೀವಿ. ಏಕಾಏಕಿ ಈ ಥರ ಬಂದು ಸರ್ವೆ ಮಾಡಿಕೊಂಡು ಒಂದೇ ಸಲ ನೀವು ಜಾಗ ಖಾಲಿ ಮಾಡಿ ನಿಮ್ಮೆಲ್ಲ ಕಿತ್ಕೊತೀವಿ ಅಂದರೆ ತುಂಬ ರೈತರಿಗೆ ಅನ್ಯಾಯ ಆಗುತ್ತೆ. ಅದನ್ನೇ ನಂಬ್ಕೊಂಡು ತುಂಬ ಜನ ಜೀವನ ಮಾಡ್ತಾವ್ರೆ. ಬೇರೆ ಕಡೆಗೆ ನಿವೇಶನ ಕೊಡ್ತಾರಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಎಲ್ಲಿ ಕೊಟ್ಟವ್ರೆ ಯಾರು ಹೇಳ್ತಾನೆ ಇಲ್ಲ ಸರಿಯಾಗಿ. ಅದನ್ನು ಸರಿಯಾಗಿ ದೊಡ್ಡವರು ಕೂತ್ಕೊಂಡು ಏನೋ ಒಂದು ಸರ್ಕಾರದಿಂದ ಈ ಥರ ಅನ್ಯಾಯ ಆಗ್ತಾಯಿದೆ ರೈತರಿಗೆ ಅಂದ್ಬಿಟ್ಟು ಯಾರು ಮುಂದೆನೂ ಬರ್ತಾ ಇಲ್ಲ. ಏಕಾಏಕಿ BDAದವ್ರು ಬರ್ತಾರೆ, ಹೊಡೆದಾಕ್ತಾರೆ, ಕಳಿಸ್ತಾರೆ ಅಂದರೆ ತುಂಬ ಅನ್ಯಾಯ ಆಗುತ್ತೆ. ಅದನ್ನು ನಾವು ವಿರೋಧಿಸ್ತೀವಿ. ಮುಂದಿನ ಸಲ ನಿಮ್ಮ ಪ್ರತಿಭಟನೆ ಹೇಗಿರುತ್ತೆ? ಮುಂದಿನ ಸಲ ಇನ್ನು ಮತ್ತೆ ಈಗ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಪ್ರಾರಂಭ ಆಗಿದೆ. ಮುಂದೆ ನೋಡೋಣ ಯಾವ ಥರ ಇದೆ, ಮುಂದೆ ಚಳುವಳಿ ಮಾಡ್ತೀವಿ ನಾವು. ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀರಾ? ಸರ್ಕಾರಕ್ಕೆ ಈಗ ನಮ್ಮಲ್ಲಿ ಇರೋವಂಥವ್ರು ದೊಡ್ಡ ರಾಜಕಾರಣಿಗಳು ಬಂದು ನಮಗೂ ಸ್ವಲ್ಪ ಸಹಾಯ ಮಾಡಬೇಕು, ಅದನ್ನು ನಾವು ಹೇಳ್ತೀವಿ. ಅವರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಕೋಲೂರಿನಲ್ಲಿ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ BDA ನಮ್ಮ ಜಾಗವನ್ನ ಅಕ್ಯುಪೈಸ್ ಮಾಡೋಕೆ ಬರ್ತಾ ಇದೆ. ಸೊ ಅದನ್ನ ವಿರೋಧಿಸ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕು, ಆ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಪ್ರತಿಭಟನೆಯ ರೀತಿಯಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಎನ್ನುವಂತಹ ವಿಚಾರವನ್ನ ಇಲ್ಲಿನ ಜನರು ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗವನ್ನ ಬಿಟ್ಟು ನಾವು ಹೋಗೋದಿಲ್ಲ. ಸರ್ಕಾರ ಏನೇ ಮಾಡಿದ್ರು ಕೂಡ ನಾವು ಈ ಜಾಗವನ್ನ ಬಿಟ್ಟು ಕೊಡೋದಿಲ್ಲ BDAಗೆ. ಹಾಗೆ ಏನಾದರೂ ನಮ್ಮ ಬಲವಂತ ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸಾಕಷ್ಟು ರೈತರು ತಮ್ಮ ಕಣ್ಣೀರಿನ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನಾನು ಕಾವ್ಯ ಹೆಗ್ಡೆ, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.